ನಮಸ್ಕಾರ, ಸೋನಿ9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ವೃತ್ತಿಪರ ಕೋರ್ಸ್ಗಳು ವಿದ್ಯಾರ್ಥಿಗಳಲ್ಲಿ ವ್ಯಸನಿಗಳ ಸಂಖ್ಯೆ ಹೆಚ್ಚುತ್ತಿದೆ. ಸಚಿವ ಈಶ್ವರ್ ಬಿ ಖಂಡ್ರೆ. ವಿದ್ಯುತ್ ಅವಘಡ ಆಗದ ರೀತಿಯಲ್ಲಿ ಅಧಿಕಾರಿಗಳು ಎಚ್ಚರಿಕೆ ವಹಿಸಿ. ಸಚಿವ ಈಶ್ವರ್ ಬಿ ಖಂಡ್ರೆ. ಡಾಕ್ಟರ್ ಮುಖರ್ಜಿ ಜನ್ಮ ಶತಮಾನೋತ್ಸವಕ್ಕೆ ಸಂಭ್ರಮದ ತೆರೆ. ಸಾಂಸ್ಕೃತಿಕ ಉತ್ಸವ ದೇಶಿ ಸಂಸ್ಕೃತಿಯ ಅಸ್ಮಿತೆ ಉಳಿಸಬೇಕಾಗಿದೆ. ಮನೋಜ್ ಕುಲಕರ್ಣಿ. ನಾಳೆಯಿಂದ ಮಾಣಿಕ್ನಗರ್ನಲ್ಲಿ ಎಎಫ್ಎಸ್ ಇಂಡಿಯಾ ಸದಸ್ಯ ಶಾಲೆಗಳ 7ನೇ ರಾಷ್ಟ್ರೀಯ ಸಮ್ಮೇಳನ. ಆನಂದರಾಜ್ ಪ್ರಭು. ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಸಂಭಾಜಿ ಬ್ರಿಗೇಡ್ ಸಂಘಟನೆಯ 10ನೇ ರಾಷ್ಟ್ರೀಯ ವರ್ಧಾಪನಾ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಮಟ್ಟದ ಕಲಾ ಪ್ರತಿಭೋತ್ಸವ ಕಾರ್ಯಕ್ರಮ ಉದ್ಘಾಟನೆ. ಕಲಾವಿದರು ಕಲೆಯನ್ನು ಪೋಷಿಸುತ್ತಾ ಕಲೆ ಬೆಳೆಸಿ ಉಳಿಸಬೇಕೆಂದು ರಾಜೇಂದ್ರ ಸಿಂಗ್ ಪವಾರ್ ಕರೆ. ಸುದ್ದಿಯ ವಿವರಗಳು. ಇತ್ತೀಚೆಗೆ ಆರೋಗ್ಯ, ಇಂಜಿನಿಯರಿಂಗ್ ಸೇರಿದಂತೆ ಇತರ ವೃತ್ತಿಪರ ಕೋರ್ಸ್ಗಳ ವಿದ್ಯಾರ್ಥಿಗಳಲ್ಲಿ ಮಾದಕ ವಸ್ತು ಸೇವನೆ ವ್ಯಸನಿಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಆದ್ದರಿಂದ ಅವರಿಗೆ ಸರಿದಾರಿಗೆ ತರಲು ಎಲ್ಲರೂ ಕಟ್ಟುಬದ್ಧರಾಗಬೇಕು ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಹೇಳಿದ್ದರು. ಅವರು ಬೀದರ್ ನಗರದ ಬ್ರಿಮ್ ಸಭಾಂಗಣದಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದೊಂದಿಗೆ ಸಂಯೋಜನೆಗೊಂಡಿರುವ ಬೀದರ್ ಜಿಲ್ಲೆಯ ಎಲ್ಲ ಮಹಾವಿದ್ಯಾಲಯಗಳ ಅಡಿಯಲ್ಲಿ ಆಯೋಜಿಸಿದ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದೊಂದಿಗೆ ಸಂಯೋಜನೆಗೊಂಡಿರುವ ಬೀದರ್ ಜಿಲ್ಲೆಯ ಎಲ್ಲ ಮಹಾವಿದ್ಯಾಲಯಗಳ ಸಂಯೋಗದಲ್ಲಿ ಹಮ್ಮಿಕೊಂಡಿರುವ ಅಂಗಾಂಗದಾನ ಹಾಗೂ ನಶಾಮುಕ್ತ ಭಾರತ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ನಮ್ಮ ಯುವಕರು ಪ್ರತಿಭಾವಂತರಾಗಿದ್ದಾರೆ, ಆದರೆ ದುರ್ಗುಣ ದುಶ್ಚಟಗಳಿಗಾಗಿ ಬಲಿಯಾಗಿ ದಾರಿ ತಪ್ಪುತ್ತಿದ್ದಾರೆ. ಅವರಿಗೆ ಸರಿದಾರಿಗೆ ತರುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ನಶೆ ಸಮಾಜವನ್ನ ನಾಶ ಮಾಡುವ ಮಹಾವಾದ್ಯ. ಯುವಜನತೆಗೆ ಮಾರ್ಗದರ್ಶನ ನೀಡುವುದು, ಕುಟುಂಬ, ಶಾಲೆ, ಸಮಾಜ ಎಲ್ಲವೂ ಜವಾಬ್ದಾರಿ ತೆಗೆದುಕೊಳ್ಳುವುದು ಅತ್ಯಗತ್ಯ. ನಶಾಮುಕ್ತ ಭಾರತವು ಕೇವಲ ಅಭಿಯಾನವಲ್ಲ, ಇದು ಆರೋಗ್ಯಕರ, ಜಾಗೃತ ಮತ್ತು ಶಕ್ತಿಯುತ ರಾಷ್ಟ್ರ ನಿರ್ಮಾಣದ ದಿಕ್ಕು ಎಂದರು. ಮುಂದುವರಿದು ಮಾತನಾಡುತ್ತಾ, ಜೀವ ಉಳಿಸುವ ಅತ್ಯಂತ ಮಹತ್ವದ ಸೇವೆ ಎಂದರೆ ಅಂಗಾಂಗ ದಾನ. ಅರಿವು, ಶಿಕ್ಷಣ, ಪ್ರೇರಣೆಯ ಮೂಲಕ ಸಮಾಜದಲ್ಲಿ ದಾನ ಧರ್ಮದ ಮನೋಭಾವ ಬೆಳೆಸಬೇಕು. ಸರ್ಕಾರ ಮತ್ತು ಆರೋಗ್ಯ ಇಲಾಖೆಯು ಸಂಪೂರ್ಣ ಪಾರದರ್ಶಕ ವ್ಯವಸ್ಥೆಯನ್ನು ನಿರ್ಮಿಸಿ ಜನರಲ್ಲಿ ವಿಶ್ವಾಸ ಹೆಚ್ಚಿಸುವತ್ತ ಕೆಲಸ ಮಾಡುತ್ತಿದೆ ಎಂದು ಹೇಳಿದ್ದರು. ಪೌರಾಡಳಿತ ಹಾಗೂ ಹಜ್ ಖಾತೆ ಸಚಿವ ರಹೀಂ ಖಾನ್ ಅವರು ಮಾತನಾಡಿ, ಇತ್ತೀಚೆಗೆ ಯುವಕರು ದುಶ್ಚಟಗಳಿಗೆ ಬಲಿಯಾಗಿ ಅದರ ಗುಂಗಲ್ಲಿ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗುತ್ತಿದ್ದಾರೆ. ಇದು ಅತ್ಯಂತ ದೊಡ್ಡ ದುರಂತ. ಅವರನ್ನ ಸರಿದಾರಿಗೆ ತರುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದರು. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ಭಗವಾನ್ ಬಿಸಿ ಮಾತನಾಡಿ, ನಮ್ಮ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರುವ ಎಲ್ಲ ಮಹಾವಿದ್ಯಾಲಯ ಹಾಗೂ ಕಾಲೇಜುಗಳನ್ನು ನಶೆಮುಕ್ತ ಮಾಡುವ ಸಂಕಲ್ಪದೊಂದಿಗೆ ಈ ಅಭಿಯಾನ ಪ್ರಾರಂಭ ಮಾಡಿದ್ದೇವೆ. ಇದರ ಜೊತೆಗೆ ಅಂಗಾಂಗ ದಾನ, ಪರಿಸರ ರಕ್ಷಣೆ, ಮಾನಸಿಕ ಹಾಗೂ ದೈಹಿಕ ಒತ್ತಡ ನಿವಾರಣೆಗಾಗಿ ಆರೋಗ್ಯ ಕ್ಷೇಮ ತರಬೇತಿ ಕೇಂದ್ರ ಪ್ರಾರಂಭ, ಒತ್ತಡ ನಿವಾರಣೆಗಾಗಿ ದಿನನಿತ್ಯ ಯೋಗ ಅಭ್ಯಾಸದ ಅಭಿಯಾನವನ್ನು ಸಹ ಆರಂಭಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಸ್ತನ ಕ್ಯಾನ್ಸರ್ ಪರೀಕ್ಷೆ ಹಾಗೂ 7 ಮತ್ತು 8ನೇ ತರಗತಿ ವಿದ್ಯಾರ್ಥಿಗಳಿಗೆ HPV ಲಸಿಕೆ ನೀಡುವ ಚಿಂತನೆ ಇದೆ ಎಂದರು. ಕಾರ್ಯಕ್ರಮದಲ್ಲಿ ನರ್ಸಿಂಗ್ ವಿದ್ಯಾರ್ಥಿಗಳು ನಶಾಮುಕ್ತ ಹಾಗೂ ಅಂಗಾಂಗ ದಾನದ ಕುರಿತು ಜಾಗೃತಿಯ ನಾಟಕ ಪ್ರದರ್ಶಿಸಿದ್ದರು. ಈ ಸಂದರ್ಭದಲ್ಲಿ ಬೀದರ್ ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಬ್ರಿಮ್ಸ್ ನಿರ್ದೇಶಕ ಶಿವಕುಮಾರ್ ಶೆಟ್ಕರ್, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದ ರಫೀಕ್, ಮೋಬಲ್ ರೆಡ್ಡಿ, ಸೆನೆಟ್ ಸದಸ್ಯರಾದ ಶ್ರೀನಿವಾಸ್ ವೆಲ್ಲರ್, ಮಹೇಂದ್ರ ರೆಡ್ಡಿ, ಸರ್ಕಾರಿ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲ ರಾಜ್ಕುಮಾರ್ ಮಾಳ್ಗೆ, ವಾಸಿಂ ಸೇರಿದಂತೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದೊಂದಿಗೆ ಸಂಯೋಜನೆಗೊಂಡಿರುವ ಬೀದರ್ ಜಿಲ್ಲೆಯ ಎಲ್ಲ ಮಹಾವಿದ್ಯಾಲಯಗಳ ಅಧ್ಯಕ್ಷರು, ಪ್ರಾಂಶುಪಾಲರು ಸೇರಿದಂತೆ ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮಾನ್ಯ ಈಶ್ವರ್ ಬಿ ಖಂಡ್ರೆ ಸಾಹೇಬರವರು ಎಲ್ಲ ಮಾಹಿತಿಯನ್ನು ಪ್ರಸ್ತುತಪಡಿಸಲು ಶ್ರೀ ಸಿದ್ದರಾಮೇಶ್ವರ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಬೀದರ್ನ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬರೋಕೆ ವಿನಂತಿಸಿಕೊಳ್ಳುತ್ತೇನೆ. ತಾವೆಲ್ಲರೂ ಹಾಗೆ ನಿಂತ್ಕೊಳ್ಬೇಕು. ನಾಳೆ ಗೀತೆ ಇರ್ತದೆ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ
ವಿಶ್ವವಿದ್ಯಾಲಯದ ಹೆಮ್ಮೆಯ ವಿದ್ಯಾರ್ಥಿಗಳಾದ ನಾವು ಮಾನವೀಯತೆ ಮತ್ತು ಸಾಮಾಜಿಕ ಜವಾಬ್ದಾರಿಯ ಅಂಗಾಂಗದಾನ ಮತ್ತು ಕಸಿ ವ್ಯವಸ್ಥೆಯ ಮೇಲೆ ನಾವು ದೃಢ ಧ್ಯೇಯವನ್ನು ಉಳಿಸಿ ಬೆಳೆಸುವ ಉದ್ದೇಶದಿಂದ ಮರಣಾನಂತರ ನಮ್ಮ ಯೋಗ್ಯ ಅಂಗಗಳು ಮತ್ತು ಅಂಗಾಂಶಗಳು ದಾನ ಮಾಡುವ ಕೈ ಜೋಡಿಸಲು ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಈ ನಿರ್ಧಾರದಲ್ಲಿ ನಾವು ಒಂದಾಗಿ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡುವಂಥದ್ದು, ನಶೆ ಮುಕ್ತ ಸಮಾಜ ನಿರ್ಮಾಣ ಮಾಡುವಂಥದ್ದು. ನಾವೆಲ್ಲ ಆಧುನಿಕ ಯುಗದಲ್ಲಿ ಇದ್ದೇವೆ. ಹೀಗಾಗಿ ಇವತ್ತು ನಾವು ಚಿಕ್ಕವರಿದ್ದಂತಹ ಸಂದರ್ಭದಲ್ಲಿ ಒಂದು ಘೋಷವಾಕ್ಯ ಇತ್ತು. ಏನಪ್ಪಾ ಅಂದ್ರೆ, ಇಫ್ ವೆಲ್ತ್ ಇಸ್ ಲಾಸ್ಟ್ ನಥಿಂಗ್ ಇಸ್ ಲಾಸ್ಟ್ ಅಂತ ಹೇಳ್ತಿದ್ರು. ನಿಮ್ಗೆ ಸಂಪತ್ತು ಹಾಳಾಯ್ತು ಅಂತ ಹೇಳಿದ್ರೆ ಮತ್ತೆ ನಾವು ಸಂಪತ್ತನ್ನು ಗಳಿಸಬಹುದು, ಹಣ ಗಳಿಸಬಹುದು ಅನ್ನುವಂಥದ್ದು. ಇಫ್ ಹೆಲ್ತ್ ಇಸ್ ಲಾಸ್ ಸಮಥಿಂಗ್ ಇಸ್ ಲಾಸ್ ಅಂತ ಹೇಳ್ತಿದ್ರು. ಆರೋಗ್ಯ ಕೆಟ್ಟು ಹೋದ್ರೆ ಏನೋ ಒಂದು ಹೋಯ್ತು ಅಂತ ಹೇಳಿ, ಈಗ ನಮ್ಮ ಆರೋಗ್ಯ ಹೋಯ್ತು ಅಂತ ಹೇಳಿದ್ರೆ ಎಲ್ಲೋ ಹೋಗಿದ್ದಂಗೆ. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ. ಪ್ರತಿಯೊಬ್ಬರು ಆರೋಗ್ಯವಂತರಾಗಿರ್ಬಹುದು, ಇರಬೇಕು ಅನ್ನುವಂಥದ್ದು. ಮತ್ತೆ ಕ್ಯಾರೆಕ್ಟರ್ ಇಸ್ ಲಾಸ್ಟ್ ಎವ್ರಿಥಿಂಗ್ ಇಸ್ ಲಾಸ್ಟ್ ಅಂತ ಹೇಳ್ತಿದ್ರು. ಚಾರಿತ್ರ್ಯ ಹೋಯ್ತು ಅಂದ್ರೆ ಎಲ್ಲೋ ಹೋಯ್ತು ಅಂತ ಹೇಳಿ. ಆದ್ರೆ ಈ ಕ್ಯಾರೆಕ್ಟರ್ಸ್ ಬಿಕಮ್ ಎ ಕ್ಯಾಶುಯಾಲಿಟಿ. ಈಗ ಇವತ್ತಿನ ಕಾಲದಲ್ಲಿ ಆರೋಗ್ಯ ಇಟ್ಕೊಳ್ಳುವಂಥದ್ದು ಅವಶ್ಯಕತೆ ಇದೆ, ಚಾರಿತ್ರ್ಯ ಇಟ್ಕೊಳ್ಳುವಂಥದ್ದು ಅವಶ್ಯಕತೆ ಇದೆ. ಹೀಗಾಗಿ ಇವತ್ತೆಲ್ಲ ನಾವೆಲ್ಲ ನೋಡ್ತಾ ಇದ್ದೇವೆ. ಈಗಲೇ ನಾನು ಮಾತಾಡ್ತಾ ಬಂದೆ, ನಿಮ್ಮ ಕುಲಪತಿಗಳ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ನಮ್ಮಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಏನು ಶಾಲಾ ಕಾಲೇಜುಗಳಿದ್ದಾವೆ, ವೃತ್ತಿಪರ ಕೋರ್ಸ್ಗಳಿದ್ದಾವೆ, ಅಲ್ಲಿ ಸುಮಾರು ಅತ್ಯಂತ ಕೇಳಿದ್ರೆ ನಮ್ಗೆಲ್ಲರಿಗೂ ಭಯ ಆಗುತ್ತೆ. 40% ವಿದ್ಯಾರ್ಥಿಗಳು ಇವತ್ತು ನಶೆಗೆ ಬಲಿಯಾಗ್ತಾ ಇದ್ದಾರೆ, ನಶೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವ್ರ ಜೀವನ ಹಾಳಾಗ್ತಾ ಇದೆ, ಆರೋಗ್ಯ ಹಾಳಾಗ್ತಾ ಇದೆ, ಕುಟುಂಬ ವ್ಯವಸ್ಥೆನೇ ಹಾಳಾಗ್ತಾ ಇದೆ ಅನ್ನುವಂತ ಒಂದು ಮಾತನ್ನು ಈಗ ನನಗೆ ಚರ್ಚೆ ಮಾಡ್ತಾ ಹೇಳಿದ್ರು. ಅದಕ್ಕಾಗಿ ಅವರು ಈ ಅಭಿಯಾನ ಪ್ರಾರಂಭ ಮಾಡಿದ್ದಾರೆ. ಸಮಾಜ ಸೇವೆಯಲ್ಲಿ ಮತ್ತೆ ಯಾರು ತಪ್ಪು ದಾರಿಯಲ್ಲಿ ಹೋಗ್ತಾರೆ ಅವರಿಗೆ ಒಂದು ವಿಶ್ವಾಸದಿಂದ ಒಂದು ಕರೆಕ್ಟ್ ದಾರಿನಲ್ಲಿ ತೋರಿಸಲಿಕ್ಕೆ ನಮ್ದು ಕರ್ತವ್ಯ ಇದೆ. ಎಸ್ಪೆಷಲಿ ಸುಮಾರು ಕಡೆ ನಮ್ಮ ಹತ್ರ ಸುಮಾರು ಕೇಸಸ್ ಬಂದಿದೆ. ಯಾರು ಡ್ರಗ್ಸ್ ಯೂಸ್ ಮಾಡ್ತಾರೆ ಅವ್ರದ್ದು ಸಿಚುವೇಶನ್ ಯಾವ ತರ ಇದೆ ಅದರ ಲಾಸ್ಟ್ಗೆ ಅವರು ಒಂದು ಕ್ರಿಮಿನಲ್ ಆಗಿಬಿಟ್ಟಿದ್ದಾರೆ. ಇಲ್ಲಿ ಬೀದರ್ ಆಗಲಿ, ಇಡೀ ನಮ್ಮ ದೇಶದಲ್ಲಿ ಆಗಲಿ, ಸ್ಟೇಟ್ ಆಗಲಿ, ಮೋರ್ ದೆನ್ 70-80% ಯಾರು ಡ್ರಗ್ ತಗೊಂಡಿದ್ದಾರೆ ಅವರು ಬೇರೆ ಬೇರೆ ರೀತಿಯಿಂದ ಲಾಸ್ಟ್ ಮೂಮೆಂಟ್ ನಲ್ಲಿ ಅವರು ಕಳ್ಳತನ ಮಾಡಬೇಕಾಗ್ತದೆ, ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡಬೇಕಾಗ್ತದೆ. ಸುಮಾರು ಜನ ಟ್ಯಾಬ್ಲೆಟ್ಸ್, ಇಂಜೆಕ್ಷನ್, ಟಾನಿಕ್ ಆ ಥರ ಹೋಗ್ಬಿಟ್ಟಿದ್ದಾರೆ. ಅದ್ರ ಸಲಗೆ ನಮಗೆ ಸರ್ಕಾರದಿಂದ ಯೂನಿವರ್ಸಿಟಿಗೆ ಯಾವ ಥರ ಸಪೋರ್ಟ್ ಬೇಕು 100% ನಾವೆಲ್ಲರೂ ಇಡೀ ಸರ್ಕಾರ ತಮ್ಮ ಜೊತೆಗಿದೆ. ತಾವು ಹೀಗೆ ಹೇಳಿದರೆ ಮುಖ್ಯಮಂತ್ರಿ ಆಗಲಿ, ನಮ್ಮ ಡಿಪ್ಟಿ CM ಆಗಲಿ, ಮತ್ತು ಕನ್ಸರ್ನ್ ಮಿನಿಸ್ಟರ್ ಶಿವಪ್ರಕಾಶ್ ಪಾಟೀಲ್ ಆಗಲಿ, ಅವರು ಎಲ್ಲರೂ ತಮಗೆ ಕ್ಲಿಯರ್ ಕಟ್ ಡೈರೆಕ್ಷನ್ ಕೊಟ್ಟಿದ್ದಾರೆ. ಇದು ಬೀದರ್ಲಿಂದ ಏನು ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ. ಇಡೀ ಬೀದರ್ನಲ್ಲಿ ಸುಮಾರು ಕಾಲೇಜ್ ಮ್ಯಾನೇಜ್ಮೆಂಟ್ ಅವರು ಬಂದಿದ್ದಾರೆ, ಸ್ಟಾಫ್ ಎಲ್ಲ ಆರ್ಗನೈಸೇಷನ್ಸ್ಗೆ ನಾನು ತುಂಬಾ ಧನ್ಯವಾದ ಹೇಳ್ತೇನೆ.
ಮತ್ತು ಎಲ್ಲ ಕಾಲೇಜವರು ಮ್ಯಾನೇಜ್ಮೆಂಟ್ ಆಗಲಿ ಟೀಚರ್ಸ್ ಆಗಲಿ ಇದರಲ್ಲಿ ತಾವೆಲ್ಲರೂ ಇನ್ವಾಲ್ವ್ ಆಗಬೇಕು. ಮತ್ತು ನಮ್ಮ ದೇಶಕ್ಕೆ ಆಗಲಿ ಸ್ಟೇಟ್ಗೆ ಆಗಲಿ ಒಂದು ಒಳ್ಳೆ ರೀತಿಯಿಂದ ನಾವು ಸೇವೆ ಮಾಡಬೇಕಂತ ತಮ್ಮೆಲ್ಲರಿಗೆ ಹೇಳಿ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಯಾಕೆ ಬರ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಬರ್ತಾರೆ ದೇಶದ ಎಲ್ಲ ಭಾಗದಿಂದ. ಇಟ್ಸ್ ಎ ಮಿನಿ ಇಂಡಿಯಾ. ಕರ್ನಾಟಕ ಇಸ್ ನಥಿಂಗ್ ಬಟ್ ಮಿನಿ ಇಂಡಿಯಾ. ವಿ ರೆಸ್ಪೆಕ್ಟ್ ಎವ್ರಿ ರಿಲಿಜಿಯನ್, ಎವ್ರಿ ಕಮ್ಯುನಿಟಿ, and we give the best education, especially under Rajiv Gandhi University of Health Sciences, with 1,500 institutions and more than 3.5 lakh students and 40,000 teachers. Probably it's the biggest university in the globe. I haven't come across any university having such big numbers. That is our strength. Idu namma ಒಂದು ಶಕ್ತಿ. ಇಷ್ಟು ಜನ ರಿಸೋರ್ಸಸ್ ಇರೋದು. ಇದನ್ನ ರೈಟ್ ಡೈರೆಕ್ಷನ್ ಅಲ್ಲಿ ನಾವು ಯೂಸ್ ಮಾಡಿದ್ರೆ, ಪ್ರಾಪರ್ ಡೈರೆಕ್ಷನ್ ಅಲ್ಲಿ ಯೂಸ್ ಮಾಡಿದ್ರೆ ಇಡೀ ದೇಶ, ಯಾಕಂದ್ರೆ ಇಡೀ ದೇಶನ ನಾವು ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಪ್ರತಿ ರಾಜ್ಯಗಳಿಂದ ಬಂದಿದ್ದಾರೆ. ಈ ಎಲ್ಲ ರಾಜ್ಯಗಳಿಗೂ ಒಳ್ಳೆ ಮೆಸೇಜ್ ತಗೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಅವರ ಉತ್ತಮ ಜೀವನವನ್ನ, ಅವರು ಉತ್ತಮ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಬೇಕು, ಉತ್ತಮ ನಡತೆಯನ್ನ ಕಲಿಬೇಕು, ಹಾಗೂ ಉತ್ತಮ ಶಿಕ್ಷಣ ಜ್ಞಾನವನ್ನು ಪಡೆದು ಇಲ್ಲಿಂದ ಹೋದ್ರೆ ಕರ್ನಾಟಕಕ್ಕೂ ಹೆಮ್ಮೆ, ದೇಶಕ್ಕೂ ಹೆಮ್ಮೆ, ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿಗೂ ಹೆಮ್ಮೆ. ಹಾಗಾಗಿ ಇದೊಂದು ದೊಡ್ಡ ಅಭಿಯಾನವನ್ನ ಶುರು ಮಾಡಿದ್ದೇವೆ. ಸ್ವಾಮಿ ವಿವೇಕಾನಂದ ಅವರನ್ನ ಕೋಟ್ ಮಾಡಿದ್ರು ನಮ್ಮ ಮಾನ್ಯ ಸಚಿವರು. ಹಾಗೆ I would like to quote Dr. Abdul Kalam, who said that every youth is born with a wing of fire. You only have to open your wing and fire how far you can. And your youth and energy you will not get back even if you pay in gold. That's what everywhere he said. ನಮ್ಮ ರಾಷ್ಟ್ರದ ಯಂಗ್ ಇಂಡಿವಿಜುವಲ್ಸ್ ಏನಿದ್ದಾರೆ ಅದು 40-50% ಯೂತ್ ಇಂಡಿಯಾ. ಮಾನ್ಯ ಸಚಿವರು ಹೇಳಿದಂಗೆ ಯೂತ್ ಇಂಡಿಯಾ, ವಿ ರೆಪ್ರೆಸೆಂಟ್ ಯೂತ್ ಇಂಡಿಯಾ. ಅಂಗಾಂಗ ದಾನದ ಮಹತ್ವ ಮತ್ತು ನಶಾಮುಕ್ತ ಭಾರತ ನಿರ್ಮಾಣದ ಸಂಕಲ್ಪ, ಈ ಎರಡು ವಿಷಯಗಳ ಬಗ್ಗೆ ನಮ್ಮ ಸಮಾಜದ ಆರೋಗ್ಯ ಮತ್ತು ಭವಿಷ್ಯಕ್ಕೆ ಅತ್ಯಗತ್ಯವಾಗಿದೆ. ಅಂಗಾಂಗ ದಾನ ಜೀವದಾನದ ಮಹತ್ವಕಾರ್ಯ. ಸಹೋದರ ಸಹೋದರಿಯರೇ, ಅಂಗಾಂಗ ದಾನ ಎಂದರೆ ಕೇವಲ ಒಂದು ಪ್ರಕ್ರಿಯೆ ಅಲ್ಲ, ಇದು ಇನ್ನೊಬ್ಬರಿಗೆ ಹೊಸ ಜೀವನ ನೀಡುವ ಒಂದು ಸಾಂಸ್ಕೃತಿಕ ಜೀವನ, ಪವಿತ್ರ ಕಾರ್ಯ. ನಮ್ಮ ದೇಹದ ಒಂದು ಭಾಗವನ್ನು ದಾನ ಮಾಡುವುದರಿಂದ ಮರಣದ ಅಂಚಿನಲ್ಲಿರುವ ವ್ಯಕ್ತಿಯ ಕಣ್ಣಿಗೆ ದೃಷ್ಟಿ, ಹೃದಯಕ್ಕೆ ಹೊಸ ವಲಯ ಅಥವಾ ಮೂತ್ರಪಿಂಡಕ್ಕೆ ಹೊಸ ಶಕ್ತಿ ಸಿಗುತ್ತದೆ. ಒಬ್ಬ ದಾನಿಯು 8 ಜನರ ಜೀವನವನ್ನು ಉಳಿಸಬಹುದು ಅಥವಾ ಸುಧಾರಿಸಬಹುದು. ನಮ್ಮ ಜೀವನದ ನಂತರವೂ ನಾವು ಬದುಕುಳಿಯುವ ಈ ಜಗತ್ತಿಗೆ ಬೆಳಕನ್ನು ನೀಡುವ ಒಂದು ಅದ್ಭುತ ಅವಕಾಶ ನಮ್ಮದಾಗಿದೆ. ಕಾಲೇಜ್ ವಿದ್ಯಾರ್ಥಿಗಳಿಗೆ ಆಗಲಿ, ಅಕ್ಕಪಕ್ಕದ ಜನರಿಗಾಗಲಿ ಒಂದು ಸಂದೇಶ ಕೊಡಬೇಕು. ನಶಾಮುಕ್ತ ಕರ್ನಾಟಕ, ನಶಾಮುಕ್ತ ಭಾರತ ಮಾಡಬೇಕಂತೇಳಿ. ಅದೇ ಪ್ರಕಾರ ಒಬ್ಬರು ಅಂಗ ದಾನ ಮಾಡೋದ್ರಿಂದ 8 ಜನರ ಪ್ರಾಣ ಉಳಿಯುತ್ತದೆ. ಅದರ ಸಲುವಾಗಿ ಇದು ಪ್ರತಿಯೊಂದು ಸ್ಟೂಡೆಂಟ್ ಆಗಲಿ, ಅಧ್ಯಾಪಕರಾಗಲಿ, ಕ್ಲಾಸ್ ಧರ್ಮಾರ್ಥಿಗಾಗಲಿ, ಪ್ರಾಕ್ಟಿಕಲ್ ಕಲ್ಸೋತಿಗಾಗಲಿ ದಿನನಿತ್ಯ ಎಲ್ಲ ಸಮಾಲೋಚನೆ ಮಾಡಿಸಿ ಈ ಅಭಿಮಾನ ರಾಜ್ಯದಿಂದ ಪೂರ ಭಾರತಕ್ಕೆ ಒಯ್ದು ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಹಕರಿಸಬೇಕಂತೇಳಿ ಎಲ್ಲರದ್ದು ಕೇಳ್ಕೊಂಡು ಜಿಲ್ಲೆಯಲ್ಲಿ ಯಾವುದೇ ರೀತಿಯ ವಿದ್ಯುತ್ ಅವಘಡಗಳು ಆಗದ ರೀತಿಯಲ್ಲಿ ಅಧಿಕಾರಿಗಳು ಎಚ್ಚರಿಕೆ ವಹಿಸಬೇಕೆಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದರು. ಅವರು ಬೀದರ್ ಕಾರ್ಯ ಮತ್ತು ಬಾಲ್ನೆ ವಿಭಾಗೀಯ ಕಚೇರಿ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಗುಲ್ಬರ್ಗಾ ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿ ನಿಯಮಿತ ಬೀದರ್ ಕಾರ್ಯ ಮತ್ತು ಪಾಲನಾ ವಿಭಾಗ ಕಚೇರಿಯ ನೂತನ ಕಟ್ಟಡ ಶಂಕುಸ್ಥಾಪನೆ ಹಾಗೂ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಾ, ಬೀದರ್ ಜಿಲ್ಲೆಯಲ್ಲಿ ಗುಲ್ಬರ್ಗಾ ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿ ನಿಯಮಿತ ಜೆಸ್ಕಾಂ ಬೀದರ್ ವಿಭಾಗೀಯ ಹಳೆಯ ಕಚೇರಿ ಶಿಥಿಲಾವಸ್ಥೆಗೆ ತಲುಪಿರುವುದರಿಂದ ಸಾರ್ವಜನಿಕರು ಹಾಗೂ ಸಿಬ್ಬಂದಿಗಳಿಗೆ ಉಂಟಾಗುತ್ತಿದ್ದ ಅನಾನುಕೂಲ
ಅನಾನುಕೂಲಗಳನ್ನು ನಿವಾರಿಸಲು ಸರ್ಕಾರ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ಕಚೇರಿ ನಿರ್ಮಾಣಕ್ಕೆ ಕಾಮಗಾರಿಯ ಶಂಕುಸ್ಥಾಪನೆಯನ್ನ ಮಾಡಲಾಗಿದೆ. ಈ ಕಾಮಗಾರಿಯನ್ನ ಕಾಲಮಿತಿಯಲ್ಲಿ ಗುಣಮಟ್ಟದ ಕಟ್ಟಡ ನಿರ್ಮಾಣವಾಗಬೇಕೆಂದರು. ರೈತರಿಗೆ ಈಗಾಗಲೇ 7 ಗಂಟೆ ಗುಣಮಟ್ಟದ ವಿದ್ಯುತ್ ನೀಡಲಾಗುತ್ತಿದೆ. ಜಿಲ್ಲೆಯಲ್ಲಿ ಬೆಳೆಯದ ಪ್ರದೇಶದಲ್ಲಿ ಸೌರ ವಿದ್ಯುತ್ ಸ್ಥಾಪಿಸಲು ಯೋಜನೆ ಸ್ಥಾಪಿಸಿಕೊಂಡಿದ್ದು, ಜಿಲ್ಲೆಯಲ್ಲಿ ಇನ್ನು ಹೆಚ್ಚಿನ ಸೌರ ವಿದ್ಯುತ್ ಉತ್ಪಾದಿಸಿ ಬೇರೆ ರಾಜ್ಯಗಳಿಗೆ ರಫ್ತು ಮಾಡುವ ಉದ್ದೇಶವಿದೆ ಎಂದರು. ಜೆಸ್ಕಾಂನಲ್ಲಿ ಈಗಾಗಲೇ ಸಿಬ್ಬಂದಿಗಳ ಕೊರತೆ ಇದ್ದು ಅವುಗಳನ್ನು ಶೀಘ್ರದಲ್ಲಿ ಭರ್ತಿ ಮಾಡಲು ಕ್ರಮ ಕೈಗೊಳ್ಳಲಾಗುವುದು. ಜಿಲ್ಲೆಯಲ್ಲಿ ಇನ್ನು 15 ವಿದ್ಯುತ್ ಕೇಂದ್ರಗಳನ್ನು ಸ್ಥಾಪಿಸಲು ಈಗಾಗಲೇ ಇಂಧನ ಸಚಿವರಿಗೆ ಮನವಿ ಸಲ್ಲಿಸಲಾಗಿದೆ ಎಂದರು. ಪೌರಾಡಳಿತ ಮತ್ತು ಹಜ್ ಸಚಿವರಾದ ರಹೀಂ ಖಾನ್ ಅವರು ಮಾತನಾಡಿ, ಜಿಲ್ಲೆಯಲ್ಲಿ ಅಭಿವೃದ್ಧಿಗೆ ಕಾಮಗಾರಿಗೆ ಎಲ್ಲರೂ ಒಟ್ಟಾಗಿ ಕಾರ್ಯನಿರ್ವಹಿಸಬೇಕೆಂದರು. ಬೀದರ್ ದಕ್ಷಿಣ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ ಅವರು ಮಾತನಾಡಿ, ಟ್ರಾನ್ಸ್ಫಾರ್ಮರ್ ಇರುವಂತೆ ಕಂಬಗಳಿಗೆ ತಂತಿ ಬೇಲಿ ಹಾಕುವ ಕಾರ್ಯ ಹೆಚ್ಚಿನ ರೀತಿಯಲ್ಲಿ ಆಗಬೇಕಾಗಿದೆ. ರೈತರಿಗೆ ಇನ್ನೂ ಹೆಚ್ಚಿನ ವಿದ್ಯುತ್ ನೀಡಿ ರೈತರಿಗೆ ಸಹಕಾರ ಸಿಗುವಂತಾಗಬೇಕು ಎಂದರು. ಈ ಕಾರ್ಯಕ್ರಮದಲ್ಲಿ ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ, ಕೃಷ್ಣ ಮೇಲ್ದಂಡೆ ಯೋಜನೆ, ಗಾಢ ಭೀಮರಾಯನಗುಡ್ಡಿ ಕಲಬುರಗಿ ಅಧ್ಯಕ್ಷರಾದ ಬಾಬು ಹೊನ್ನಾ ನಾಯಕ್, ಗುಲ್ಬರ್ಗಾ ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿ ನಿಯಮಿತ ಕಲಬುರಗಿ ಅಧ್ಯಕ್ಷರಾದ ಪ್ರವೀಣ್ ಪಾಟೀಲ್ ಹರ್ವಾಳ್, ಬೀದರ್ ಮಹಾನಗರ ಪಾಲಿಕೆ ಅಧ್ಯಕ್ಷರಾದ ಮಹಮ್ಮದ್ ಗೌಸ್, ಅಧೀಕ್ಷಕ ಅಭಿಯಂತರರು, ವೃತ್ತ ಕಚೇರಿಯ ಬೀದರ್ನ ವೀರಭದ್ರಪ್ಪ ಸಾಲಿಮನಿ, ಬೀದರ್ನ ಕಾರ್ಯಪಾಲನೆ ವಿಭಾಗದ ಕಾರ್ಯನಿರ್ವಾಹಕ ಅಭಿಯಂತರರಾದ ರಮೇಶ್ ಪಾಟೀಲ್, ಜೆಸ್ಕಾಂ ವೃತ್ತ ಕಚೇರಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಆನಂದ್ ಎಂ ಪಾಂಚಾಳ್, ವಿದ್ಯುತ್ ಗುತ್ತಿಗೆದಾರರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬೀದರ್ ಜಿಲ್ಲೆಯಲ್ಲಿ ಸಹಿತ ಅನೇಕ ಸಮಸ್ಯೆಗಳಿದ್ದಾವೆ. ಇವತ್ತು ಅನೇಕ ಅವಘಡಗಳು ಆಗಬಾರ್ದು, ಒಂದೇ ಒಂದು ಸಾವುಗಳಾಗಬಾರ್ದು. ಇವತ್ತು ತಂತಿ ಕಡಿದು ಬಿದ್ದು ಸಾವಾಗುವಂಥದ್ದು, ಹಳೆ ತಂತಿ ಇದ್ದರೆ ರಿಪ್ಲೇಸ್ಮೆಂಟ್ ಆಗುತ್ತೆ. ಅಧಿಕಾರಿಗಳು ಇದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಭಾಳ ಕಡೆ ನನಗೆ ದೂರುಗಳು ಬರ್ತದೆ, ಲೈನ್ಮ್ಯಾನ್ಗಳು ಕೊರತೆ ಇದೆ, ತುಂಬಲಿಕ್ಕೆ ಹೇಳೋಣ. ಎಷ್ಟು ಲೈನ್ಮ್ಯಾನ್ಗಳಿದ್ರೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿ. ಎಲ್ಲ ಕಡೆ ಪ್ರವಾಹದಲ್ಲೆಲ್ಲ ಕಂಬಗಳು ಬಿದ್ದಿದ್ದಾವೆ. ಅನೇಕ ಕಡೆ ಇವತ್ತೇನಾಗ್ತದೆ ಅಂತ ಹೇಳಿದರೆ BC ಸಾಯಿಲ್ ಇದೆ, ಕಂಬಗಳು ಹೊಡ್ತವೆ. ಅದೇನು ಕಂಡಕ್ಟರ್ ಇದೆ ಕೆಳಗಡೆ ಬರುತ್ತೆ, ಯಾರಾದರೂ ಹೋದರೆ ತಲೆ ಮೇಲೆ ಹತ್ತು ಅಂದರೆ ಸತ್ತೋಗ್ಬಿಡ್ತಾನೆ. ಈ ರೀತಿಯ ಏನು ಇವತ್ತು ಪ್ರಕರಣಗಳಾಗ್ತವೆ, ನಿಜವಾಗಿಯೂ ಭಾಳ ನೋವಾಗ್ತದೆ, ದುಃಖ ಆಗ್ತದೆ. ಇದಕ್ಕೆ ಯಾರೂ ಅವಕಾಶ ಕೊಡಬಾರ್ದು. ಭಾಳ ಕಡೆ ನೋಡ್ತೀವಿ, ಲೈನ್ಮನ್ ಇರ್ತಾರೆ, ಅವ್ರಿಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಯಾರಿಗೊಂದು 5,000 6,000 ರೂಪಾಯಿ ಕೊಟ್ಟು ಖಾಸಗಿಯವರಿಗೆ ಅವ್ರಿಗೆ ತರಬೇತಿ ಇರೋದಿಲ್ಲ, ಕಂಬದ ಮೇಲೆ ಇರ್ಲಿಕ್ಕೆ ಹಚ್ತಾರೆ. ಅವ್ನು ಕಂಬದ ಮೇಲೆ ಇರ್ದ ಅವನಿಗೆ ತರಬೇತಿನೇ ಇಲ್ಲ ಅಂತೇಳಿದರೆ ಅಪಘಾತ ಆಗ್ತದೆ, ಬೀಳ್ತಾನೆ. ಅಂಥ ಪ್ರಕರಣಗಳಲ್ಲೂ ಸತ್ತೋಗಿದ್ದಂಥದ್ದು ನಾವು ನೋಡಿದ್ದೇವೆ. ಜೀವ ಅತ್ಯಂತ ಅಮೂಲ್ಯವಾದಂಥದ್ದು. ಆ ಜೀವದ ಬಗ್ಗೆ ಪ್ರತಿಯೊಬ್ಬರು ಇದ್ರ ಬಗ್ಗೆ ಭಾಳ ಗಂಭೀರತೆಯಿಂದ ಇದನ್ನು ಅವರು ಪರಿಗಣನೆ ಮಾಡಬೇಕು. ಈ ಲೈನ್ ಕ್ರಾಸಿಂಗ್ ಇರುತ್ತೆ ಅಲ್ಲಿ ಇಲ್ಲಿ ಭಾಳ ಕಡೆ ನಾನು ನೋಡಿದ್ದೇನೆ. ರಸ್ತೆ ನಿರ್ಮಾಣ ಆಗ್ತದೆ, ರಸ್ತೆ ನಿರ್ಮಾಣ ಹಾಕಿಂತ ಪೂರ್ವದಲ್ಲಿ ಇವತ್ತೇನು ಎತ್ತರ ಇರಬೇಕು, ಹೈಟ್ ಇರಬೇಕು, ಹೈಟ್ ಇರುತ್ತೆ. ಆದರೆ ರಸ್ತೆ ನಿರ್ಮಾಣ ಆಗಿದ ಮೇಲೆ ಹೈಟ್ ಕಡಿಮೆ ಆಯಿತು, ಲಾರಿಯಲ್ಲಿ ದೊಡ್ಡ ಲಾರಿ ಏನಾದರೂ ಬಂತು ಹೈಟ್ ಇದ್ದಂಥದ್ದು ಅಂತ ಹೇಳಿದರೆ ಅಲ್ಲಿ ವಿದ್ಯುತ್ ಸ್ಪರ್ಶ ಆಗಿ ಇವತ್ತು ಅಪಘಾತಗಳಾಗಿದ್ದು ನಾವು ನೋಡಿದ್ದೇವೆ. ಮೊದಲನೇ ಆದ್ಯತೆ ಯಾವುದೇ ಅಪಘಾತಗಳು ಆಗಬಾರ್ದು, ಯಾರ್ದು ಜೀವಕ್ಕೆ ಅಥವಾ ಅವರಿಗೆ ಗಾಯ ಆಗಬಾರ್ದು. ಆ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳುವಂಥದ್ದು ನಿಮ್ಮ ಜವಾಬ್ದಾರಿ. ಅದಾದಮೇಲೆ ರೈತರಿಗೆ ನಾವು 7 hours 3 phase ಪವರ್ ಕೊಡ್ತಾ ಇದ್ದೀವಿ. ಭಾಳ ಸಲ ಟ್ರಿಪ್ ಆಗ್ತದೆ ಅಂತ ದೂರು ಬರ್ತದೆ, ಭಾಳ ಸಲ ಬೇರೆ ಬೇರೆ ಇವತ್ತು ಆರೋಪಗಳು ಬರ್ತಾ ಇರ್ತವೆ. ಅದಕ್ಕೆ ಅವಕಾಶ ಕೊಡೋದೆ ಇವತ್ತು ನಿಯಮಿತವಾಗಿ ಗುಣಮಟ್ಟದ ವಿದ್ಯುತ್ ಅವರಿಗೆ 7 ಗಂಟೆ ಬೆಳಿಗ್ಗೆ ಸಮಯದಲ್ಲಿ, ರಾತ್ರಿ ಬೇಡ ಅಂತ ಹೇಳಿದ್ದಾರೆ, ಬೆಳಿಗ್ಗೆ ಸಮಯದಲ್ಲಿ ಕೊಡುವಂಥದ್ದು ಮಾಡಬೇಕು. ನಾವು ಸೋಲಾರ್ ವಿದ್ಯುತ್ ಉತ್ಪಾದನೆ ಮಾಡಿದ್ರೆ ರಾತ್ರಿ ಕೂಡ ಪ್ರಶ್ನೆ ಬರೋದು. ನಮ್ಮಲ್ಲೇ ಸೋಲಾರ್ ಜಾಸ್ತಿ ಇರ್ತದೆ, ನಾವೇ ತೊಗೊಂಡ್ಬಿಡ್ಬೇಕು. 7 ಗಂಟೆ ನಿರಂತರವಾಗಿ ಅವ್ರಿಗೆ ಆಗಬೇಕು, ಅವಾಗ ಬೆಳಗ್ಗೆನೇ ಅವ್ರಿಗೆ ವಿದ್ಯುತ್ ಕೊಡೋಂಥ ಒಂದು ವ್ಯವಸ್ಥೆನೂ ಮಾಡ್ಬೋದು. ಹೀಗಾಗಿ ಈ ಎಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಇವತ್ತು ಯಾವುದೇ ಸ್ಟೇಷನ್ ಆಗಲಿ ಮತ್ತೊಂದಾಗಲಿ ಖಾಲಿ ಹುದ್ದೆ ಭಾಳಷ್ಟು ಇದ್ದಾವೆ. ಸುಮಾರು ನಾನು ನೋಡಿದ್ದೇನೆ, ಸುಮಾರು 600-650 ಹುದ್ದೆಗಳು ನಮ್ಮ ಜಿಲ್ಲೆಯಲ್ಲಿ ಖಾಲಿ ಇದೆ. ಆ ಖಾಲಿ ಇರುವಂಥ ಹುದ್ದೆಗಳು ಭರ್ತಿ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀವಿ. ವಿದ್ಯುತ್ ಮಂತ್ರಿಗೂ ಹೇಳಿದ್ದೇನೆ, ನಾನು ಹರವಾಳಿಗೂ ಹೇಳಿದ್ದೇನೆ. ನೀವು ಪ್ರಸ್ತಾವನೆ ತೆಗೆದುಕೊಂಡು ಬನ್ನಿ, ನಾವು ಸಚಿವಾಲಯದಲ್ಲಿ ಚರ್ಚೆ ಮಾಡ್ತೇವೆ. ಖಾಲಿ ಹುದ್ದೆ ಭರ್ತಿ ಮಾಡುವಂಥ ಕೆಲಸನೂ ಮಾಡೋಣ. ಮತ್ತು ಬೀದರ್ನಲ್ಲಿ ಏನು ನಾವು ವಿದ್ಯುತ್ ನಿರಂತರವಾಗಿ ಗುಣಮಟ್ಟದ ವಿದ್ಯುತ್ ಕೊಟ್ಟರೆ ಕೈಗಾರಿಕೆಗಳು ಬರ್ತವೆ, IT ಬರ್ಬೋದು. ಇಲ್ಲಿ ಇವತ್ತು ಅನೇಕ ರೀತಿಯಲ್ಲಿ ಉಪಯೋಗ ಆಗ್ತದೆ. ಜನರಿಗೆ ಇವತ್ತು ಅಭಿವೃದ್ಧಿಗೆ ಹೆಚ್ಚಿನ ಒಂದು ಪೂರಕವಾದಂಥ ಒಂದು ವ್ಯವಸ್ಥೆ ಆಗ್ತದೆ. ವಿದ್ಯುತ್ ಇಲ್ಲದೇ ಇದ್ದರೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತು ಸ್ಪರ್ಧಾತ್ಮಕ ಯುಗ ಇದೆ. ಇಂಥದ್ರಲ್ಲಿ ಪ್ರತಿಯೊಂದಕ್ಕೂ
ನಮಗೆ ವಿದ್ಯುತ್ ಅವಶ್ಯಕತೆ ಇದೆ. ಮತ್ತು ಯಾರು ವಿದ್ಯುತ್ನಲ್ಲಿ ಸ್ವಾವಲಂಬಿ ಆಗ್ತಾರೆ, ಯಾರು ಹೆಚ್ಚಿನ ಒಂದು ವಿದ್ಯುತ್ತಲ್ಲಿ ನಿಯಂತ್ರಣ ಇರ್ತದೆ, ಅವರು ಈ ರಾಜ್ಯ, ಈ ದೇಶ, ಈ ಜಗತ್ತು ಆಳುವಂಥ ಸಾಮರ್ಥ್ಯ ಹೊಂದಿದವರು ಇರ್ತಾರೆ. ಹೀಗಾಗಿ ಇದ್ರ ಬಗ್ಗೆ ನಾವೆಲ್ಲರೂ ಸ್ವಯಂ ಸಾಮರ್ಥ್ಯ ಆಗುವಂಥ ರೀತಿಯಲ್ಲಿ ಇದಕ್ಕೆ ಹೆಚ್ಚಿನ ಒಂದು ಒತ್ತು ಕೊಡುವಂಥದ್ದು ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ಹೇಳಿ. ಯಾಕಂದ್ರೆ ನಾನು ಚುನಾವಣೆ ಗೆದ್ಮೇಲೆ ಒಂದು ಸಲನೂ ಜಸ್ಕಾಂ ಕಾಂಪೌಂಡ್ದಲ್ಲಿ ಕಾಲಿಕ್ಕಿದ್ದಿಲ್ಲ. ಯಾವುದರ ಒಂದು ಕಾರ್ಯಕ್ರಮ ಇದ್ದಾಗ ಬರೋಣ ಅಂತ ಅಂದ್ಕೊಂಡಿದ್ದ. ಆ ಕಾರ್ಯಕ್ರಮ ನಮ್ಮ ಈಶ್ವರ್ ಖಂಡ್ರೆ ಅವರು ಕಲ್ಪಿಸ್ಕೊಟ್ರೆ ಇವತ್ತು ಅದು ಅಡಿಗಲ್ ಮಾಡುವ ಸಮಾರಂಭದ ಮೂಲಕ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಇಲ್ಲಿಂದು ಎಂದೂ ಮರೆಯಲ್ಲ. ಯಾಕಂದರೆ ನಮ್ಮ ಫಾದರು ಮತ್ತು ರಹೀಮ್ ಖಾನ್ ಅವ್ರ ಫಾದರ್ ಫಸ್ಟು ಗ್ಯಾಂಗ್ ಮ್ಯಾನ್ ಅಂತ ಜಾಯ್ನ್ ಆಗಿದ್ರು ಸರ್. ALM ಅಂತ ಇಬ್ಬರು ಅಲ್ಲಿ ನಡೆದು ಜೈತನ ನಮ್ಮ ಬಾಬಾ ಅವ್ರು ರಿಟೈರ್ಡ್ ಆದರು. ಇವ್ರ ಫಾದರ್ ಬಿ ರಿಟೈರ್ಡ್ ಆದರು ಸರ್. ಅದು ಹೆಮ್ಮೆ ಅನ್ನಿಸ್ತದೆ. ಡಿಪಾರ್ಟ್ಮೆಂಟ್ ಯಾರಿಗೆ ನೋಡಿದ್ರು ಕೂಡ ನಮ್ಮ ಡಿಪಾರ್ಟ್ಮೆಂಟ್ ನಮ್ಮ ಅಣ್ಣ ತಮ್ಮರನ್ನ ಯಾವಾಗೂ ಅನ್ಕೋತೀವಿ, ನಮ್ಮ ಕುಟುಂಬ ಅಂತ ತಿಳಿತೀವಿ. ಅದಕ್ಕೆ ಅತಿ ಭಾಳ ಹೆಮ್ಮೆ ಆಗ್ತದೆ. ಅವರು ಕೂಡ ಒಳ್ಳೆ ರೀತಿಯಲ್ಲಿ ಕೋಆಪ್ರೇಷನ್ ಕೂಡ ಕಾಡ್ತಾರೆ ಡಿಪಾರ್ಟ್ಮೆಂಟ್ದವರು. ಈಗ ಭಾಳ ಸ್ಟೇಷನ್ ನಮ್ಮ ವಿಧಾನಸಭಾ ಕ್ಷೇತ್ರ ಚಿಟ್ಟ ಆಗಲಿ, ಬಗ್ದಲಾಗಲಿ, ಬೆಳ್ಳೂರಾಗಲಿ, ಚಾಂಗ್ಲೇರ ಆಗಲಿ ಮತ್ತು ಇಷ್ಟೊಂದು 110 kV ಸ್ಟೇಷನ್ ಕೂಡ ಸ್ಯಾಂಕ್ಷನ್ ಕಾರ್ಯನಿರ್ವಹಕ್ಕೆ ರೆಡಿ ಇದೆ. ಅವು ಕೇಂದ್ರ ಸರ್ಕಾರದಿಂದ ನಮ್ಮ ಹಣೆಗಾವ್ ಹತ್ರ 880 ಮೆಗಾವ್ಯಾಟ್ ಮೋಸ್ಟ್ಲಿ ಪವರ್ ಗ್ರಿಡ್ ಕಾರ್ಪೊರೇಷನ್ಲಿಂದ ಸುಮಾರು 8000 ಎಕರೆಯಲ್ಲಿ ಸಾಕಷ್ಟು ಎಷ್ಟೋ ಗಿಗಾವ್ಯಾಟು ಸೋಲಾರ್ ಪ್ಲ್ಯಾಂಟ್ ಕೂಡ ಬರ್ತಾಯಿದೆ. ಅದಕ್ಕೆ ಪವರ್ದೇನು ನಮಗೇನು ಕಡಿಮೆ ಇಲ್ಲ. ಬಟ್ ರೈತರಿಗೇನು 7 ಗಂಟೆ ಸಿಗ್ತಲ್ಲ, ಜಾಸ್ತಿ ಆಗ್ಬೇಕು. ಈಗ ಸಚಿವರು ಮಾತಾಡ್ದಪ್ಲೆ ರಾತ್ರಿ ಕೂಡ ಅಷ್ಟೇ 3 ಫೇಸ್ ಸಿಗಬೇಕು. ಪಾಪ ರೈತರಿಗೆ ಅನುಕೂಲ ಆಗ್ತದೆ. ಮೊದಲೇ ರೈತರು ಕಷ್ಟದ ಜಾಸ್ತಿ ಮಳೆಯಾಗಿ ಅವ್ರಿಗೆ ಕೂಡ ರೈತರಿಗೆ ಅನು ಮಾಡಿಕೊಡ್ಬೇಕಂತ ನಾ ಸರ್ಕಾರದ ಇಬ್ಬರು ಸಚಿವರಿಗೆ ಎಲ್ಲ ಅಧಿಕಾರಿ ಒಂದವರಿಗೆ ಯಂಗ್ ಚೇರ್ಮನ್ ಆಗಿದ್ದಾರೆ. ಅವ್ರಿಗೆ ಒಳ್ಳೆಯ ಅವಕಾಶದ ಮಾಡಲಿಕ್ಕೆ ಅವರು ಕೂಡ ಎಲ್ಲ ತಾಲೂಕಕ್ಕೆ ಸುಮಾರು ಒಂದು 34 ತಾಲೂಕಾಗೆ ನೀವು ಚೇರ್ಮನ್ ಸರ್, ಕರೆಕ್ಟ್ ಅದ ಸರ್? 42 ಸುಮಾರು ಅಷ್ಟೊಂದು ಜಸ್ಕಾಮ್ 7 ಡಿಸ್ಟಿಕ್ ಬರ್ತಾವೆ. ಒಳ್ಳೆಯ ಅವಕಾಶದ ನಿಮಗೂ ಮಾಡಲಿಕ್ಕೆ ತಾವು ಕೂಡ ಎಲ್ಲ ರೀತಿಯಲ್ಲಿ ಜನರ ಸಮಸ್ಯೆಗೆ ಸ್ಪಂದಿಸಬೇಕು, ರೈತರಿಗೆ ಸ್ಪಂದಿಸಬೇಕಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. बिदर की हिस्ट्री भी है कि 4 टाइम MLA यहाँ पे कोई नहीं बना. सेकंड टाइम ही रिपीट नहीं हुआ है. 70 इयर्स का हिस्ट्री है बिदर में. सेकंड टाइम कोई MLA रिपीट नहीं हुआ. मगर मुझे 4 बार आशीर्वाद मिला है. ईश्वर साहब को मिला है, इस बार डॉक्टर शैलेंद्र को मिला है, MP सागर को मिला है. तो हम लोगों को ज़्यादा आवाज़ से क्यों नहीं बात करते बोले तो हम वो देखे हैं लोगों की परेशानी मुसीबत. हम भी बहुत कुछ लोगों को डरा के, हम ये भी नहीं चाहते कि किसी का दिल भी नहीं दुखना चाहिए हमारे वर्ड से. हम जितनी हो सके सेवा करेंगे बोल के. और आज एक डिवीज़न बिल्डिंग का उद्घाटन है. आज सभी डिपार्टमेंट के लोगों को मैं बहुत बहुत धन्यवाद बोलता हूँ. और इस डिपार्टमेंट में जो भी काम रहेगा, मैं शैलेंद्र, ईश्वर साहब हमेशा आपके साथ है. आप अच्छा काम करिए, क्योंकि बाबा साहब का संविधान है कि सबको इक्वलिटी मिलना चाहिए, इंसाफ मिलना चाहिए. तो आज हम गरीबी से ये पोजीशन पे आके, तो कभी भी खुदा पे कोई भी नर्वस नहीं होना चाहिए. हम अच्छे काम करते जाएंगे. ज़रूर खुदा एक पोस्ट, लोग बोलते हैं कि राजा का बेटा ही राजा बनेगा बोल के. बाबा साहब का संविधान जब से आया है, गरीब का बेटा भी हम ये पोजीशन पे आए, हम दोनों. हाँ, ಈ ನಾಡಿನಲ್ಲಿ ದ್ವೇಷ ಭಾವ ಅಳಿಸಿ ಪ್ರೇಮ ಭಾವ ಬೆಳೆಸುವ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ಜಾನಪದ ಕಲೆ, ಸಾಹಿತ್ಯ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪೂರಕವಾಗಿ ಕೆಲಸ ಮಾಡುತ್ತವೆ ಎಂದು ಶಾಹೀನ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಅಬ್ದುಲ್ ಖದೀರ್ ತಿಳಿಸಿದ್ದರು. ನಗರದ ಕರ್ನಾಟಕ ಸಾಹಿತ್ಯ ಸಂಘದಲ್ಲಿ ಸಂಸ್ಕೃತಿ ಮಂತ್ರಾಲಯ ನವದೆಹಲಿ, ಕರುಣಾಮಯ ಯುವಕ ಸಂಘ ನವದಗಿರಿ, ಕರ್ನಾಟಕ ಜಾನಪದ ಪರಿಷತ್ತು ಹಾಗೂ ಕರ್ನಾಟಕ ಸಾಹಿತ್ಯ ಸಂಘದ ಸಂಯುಕ್ತಾಶ್ರಯದಲ್ಲಿ ನಡೆದ ಡಾಕ್ಟರ್
ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ 125ನೇ ಜನ್ಮ ಶತಮಾನೋತ್ಸವ ಪ್ರಯುಕ್ತ ಆಯೋಜಿಸಿದ ಸಾಂಸ್ಕೃತಿಕ ಉತ್ಸವ ಸಮಾರಂಭವನ್ನು ಡೊಳ್ಳು ಬಾರಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ್ದರು. ಇಂದಿನ ಕಾಲದಲ್ಲಿ ಯುವಕರು ದುರ್ಗಣ ದುಶ್ಚಟಗಳಿಗೆ ಬಲಿಯಾಗಿ ರಸ್ತೆ ಮೇಲೆ ಉದ್ಯೋಗವಿಲ್ಲದೆ ಶಿಕ್ಷಣವಿಲ್ಲದೆ ಓಡಾಡುತ್ತಿದ್ದಾರೆ. ಹಲವರು ತಮ್ಮ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಯುವಕರಲ್ಲಿ ದ್ವೇಷಭಾವ ಬಿತ್ತುವ ಕೆಲಸ ಮಾಡುತ್ತಿದ್ದಾರೆ. ಆದರೆ ಭವ್ಯ ಭಾರತದ ಏಳಿಗೆಗೆ ಇದು ಮಾರಕವಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದರು. ಮಕ್ಕಳಿಗೆ ಪಾಲಕರು ಉತ್ತಮ ಸಂಸ್ಕಾರ ಮತ್ತು ಶಿಕ್ಷಣ ನೀಡಿದ್ದರೆ ಭಾರತ ವಿಶ್ವದಲ್ಲಿಯೇ ನಂಬರ್ 1 ಆಗಿ ಹೊಮ್ಮುತ್ತದೆ. ಗುಟ್ಕಾ ಮಟ್ಕಾ ಮತ್ತು ಜಟ್ಕಾದಿಂದ ಯುವಕರು ದೂರು ಇರಿಸಿದ್ದರೆ ಸಮಾಜದಲ್ಲಿ ಸದೃಢತೆಯಿಂದ ಬದುಕುತ್ತಾರೆ. ನೀವೆಲ್ಲರೂ ಕೂಡ ಸನ್ಮಾರ್ಗ ಸಮಿತಿ ಮೂಲಕ ಯುವಕರನ್ನ ಸನ್ನಡಿಯತ್ತ ಕೊಂಡೊಯ್ಯೋಣ ಎಂದು ತಿಳಿಸಿದ್ದರು. ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಪ್ರಾಚಾರ್ಯರಾದ ಪ್ರೊಫೆಸರ್ ಮನೋಜ್ ಕುಮಾರ್ ಕುಲಕರ್ಣಿ ಮಾತನಾಡಿ, ಭಾರತೀಯ ಸಮಾಜದ ಅಸ್ಮಿತೆ ಉಳಿಸಬೇಕಾಗಿದೆ. ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿದು ಭಾಷೆ, ಸಂಸ್ಕೃತಿ, ಗಡಿ ಸಂರಕ್ಷಣೆ ಮತ್ತು ದೇಶಿ ಕಲೆಗಳನ್ನು ಎತ್ತಿ ಹಿಡಿಯುವ ಕಾಲ ಇದಾಗಿದೆ. ಇಂತಹ ವೇದಿಕೆಗಳು ನಮಗೆ ಮಹನೀಯರ ಸಾಧನೆ ಸ್ಮರಿಸಲು ಸಹಕಾರಿಯಾಗಿವೆ. ಯುವ ಜನತೆ ಬದಲಾದಾಗ ದೇಶದ ಉತ್ತಮ ಭವಿಷ್ಯ ಬರೆಯಬಹುದು. ನಾವೆಲ್ಲರೂ ದಿವ್ಯ ಸಂಸ್ಕೃತಿಯ ಪ್ರತಿಬಿಂಬವಾಗಿ ರಾಷ್ಟ್ರದ ಪುನರುತ್ಥಾನಕ್ಕಾಗಿ ದುಡಿಯಬೇಕಾಗಿದೆ ಎಂದು ಪ್ರತಿಪಾದಿಸಿದ್ದರು. ಅಧ್ಯಕ್ಷತೆ ವಹಿಸಿದ ಕರ್ನಾಟಕ ಸಾಹಿತ್ಯ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಗನ್ನಾಥ್ ಹೆಬ್ಬಾಳೆ, ನಾವೆಲ್ಲರೂ ಭಾರತೀಯರು ಎನ್ನುವ ಭಾವ ಮೂಡಿದ್ದಾಗ ಮಾತ್ರ ನಮ್ಮಲ್ಲಿ ಅಡಗಿರುವ ಭೇದ ಭಾವ ತೊಲಗಲು ಸಾಧ್ಯ ಎಂದು ತಿಳಿಸಿದ್ದರು. ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಪ್ರಾಸ್ತಾವಿಕ ನುಡಿದರು. ಇದೇ ವೇಳೆ ಅಲಿಗಢ್ ವಿಶ್ವವಿದ್ಯಾಲಯದಿಂದ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಅಬ್ದುಲ್ ಖದೀರ್ ಅವರಿಗೆ ಸನ್ಮಾನಿಸಲಾಯಿತು. ವೇದಿಕೆ ಮೇಲೆ ಉತ್ತರ ಕರ್ನಾಟಕ ನ್ಯೂಸ್ ಸಂಪಾದಕ ಆದಿಶ್ವಾಲಿ, ಸತ್ಯಂ ಪದವಿ ಕಾಲೇಜಿನ ಅಧ್ಯಕ್ಷ ಶಿವಾಜಿ ಭೋಸ್ಲೆ, ಓಂ ಸಿದ್ಧಿವಿನಾಯಕ ಪದವಿ ಕಾಲೇಜಿನ ಉಪಪ್ರಾಚಾರ್ಯರಾದ ಶಿಲ್ಪಾ, ನಿಜಲಿಂಗಪ್ಪ ತಗಾರೆ, ಶಂಕರಪ್ಪ ಹೊನ್ನ, ಪಂಚಾಕ್ಷರಿ ಪುಣ್ಯಶೆಟ್ಟಿ ಉಪಸ್ಥಿತರಿದ್ದರು. ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ರೇಖಾ ಸೌದಿ, ರೂಪಾ ಪಾಟೀಲ್, ಮಲ್ಲಮ್ಮ ಸಂತಾಜಿ, ಡಾಕ್ಟರ್ ಶ್ರೇಯಾ ಮಹೇಂದ್ರಕರ್ ಹಾಗೂ ಡಾಕ್ಟರ್ ಸುನೀತಾ ಕೂಡ್ಲಿಕರ್ ಅವರನ್ನು ಸನ್ಮಾನಿಸಲಾಯಿತು. ಡಾಕ್ಟರ್ ಸುನೀತಾ ಕುಡ್ಲಿಟ್ಕರ್ ನಿರೂಪಿಸಿದ್ದರು. ಶಿವಶರಣಪ್ಪ ಗಣೇಶ್ಪುರ್ ಸ್ವಾಗತಿಸಿದ್ದರು. ಮಹಾರುದ್ರ ಡಾಕುಳ್ಗೆ ವಂದಿಸಿದ್ದರು. ಕಾರ್ಯಕ್ರಮದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತೀಯ ಸದಸ್ಯ ರಾಮಕೃಷ್ಣನ್ ಸಾಳೆ, ಹಿರಿಯ ಸಾಹಿತಿ ಡಾಕ್ಟರ್ ಎಂಜಿ ದೇಶಪಾಂಡೆ, ಡಾಕ್ಟರ್ ಮಹಾನಂದ ಮಡ್ಕಿ, ಗಮನ ಸೆಳೆದ ಕಲಾವಿದರ ಕಲಾ ಪ್ರದರ್ಶನ, ಗುರುದೇವ್ ಪ್ರಿಯಾಂಕಾ ಅವರ ಜನಪದ ಹಾಡುಗಳು, ಮಹೇಶ್ ಕುಂಬಾರ್ ತಂಡದ ದೇಶಭಕ್ತಿ ಗೀತೆಗಳು, ಅಶ್ವಿನಿ ಬಂಪಳ್ಳಿ ಅವರ ರಾಷ್ಟ್ರೀಯ ಭಾವೈಕ್ಯತೆ ಹಾಡುಗಳು, ಅಂಬಿಕಾ ಸೋನಿಕಾ ತಂಡದ ದೇವಿ ಜನಪದ ನೃತ್ಯ, ಪವನ್ ಬಾಲೇರೆ ಅವರ ಜೋಗತಿ ನೃತ್ಯ, ರಮೇಶ್ ಕುಲಾರ್ ಅವರ ಶಾಸ್ತ್ರೀಯ ಸಂಗೀತ, ಶಿವಕುಮಾರ್ ಅವರ ಕಂಸಾಳೆ ನೃತ್ಯ, ಸೂರ್ಯಕಾಂತ್ ಅವರ ಜನಪದ ಹಾಡುಗಳು, ರಾಜ್ಕುಮಾರ್ ಶಿವಯೋಗಿ ತಂಡದ ಕೂಲಾಟ, ಭಾಲ್ಕಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಬಂಜಾನ ನೃತ್ಯ ಸಭಿಕರ ಗಮನ ಸೆಳೆದವು. ವೀಕ್ಷಕರಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಮೂಡಿಸಿದ್ದವು. ವಿಶೇಷವಾಗಿ ಯುವಜನತೆ ಯಾವ ಕಡೆ ಹೋಗ್ತಾ ಇದೆ, ಏನು ಮಾಡಬೇಕಾಗಿದೆ, ಏನು ಮಾಡ್ತಾ ಇದೆ ಅನ್ನುವುದರ ಕುರಿತು ಎಲ್ಲರೂ ಚಿಂತನೆ ಮಾಡಬೇಕಾಗಿರ್ತಕ್ಕಂತಹ ಸಂದರ್ಭ ಒದಗಿದೆ. ಭಾರತೀಯ ಸಮಾಜದ ಅಸ್ಮಿತೆಯನ್ನು ನಾವು ಉಳಿಸಬೇಕಾಗಿದೆ. ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವುದು, ನಮ್ಮ ಭಾಷೆ, ನಮ್ಮ ಗಡಿ, ನಮ್ಮ ನಾಡು, ನಮ್ಮ ನುಡಿ ಎಲ್ಲವನ್ನು ನಾವು ಎತ್ತಿ ಹಿಡಿಯಬೇಕಾಗಿರ್ತಕ್ಕಂಥ ಒಂದು ಕಾಲ ಇದಾಗಿದೆ. ಯಾಕೆ ಅಂತಂದರೆ ಇವತ್ತಿನ ಯುವಜನತೆಯಲ್ಲಿ ಆ ಹಿಂದೆ ದೇಶಕ್ಕಾಗಿ ಮಾಡಿರ್ತಕ್ಕಂತಹ ಮಹನೀಯರು ಯಾವ ಕೆಲಸ ಮಾಡಿದ್ದಾರೆ ಅಂತಕ್ಕಂತಹ ಅರಿವೇ ಇಲ್ಲದಂಥ ಸ್ಥಿತಿಯಲ್ಲಿ ನಾವಿದ್ದೇವೆ. ಇಂತಹ ವೇದಿಕೆಗಳು, ಇಂತಹ ಕಾರ್ಯಕ್ರಮಗಳು ನಮಗೆ ಅಂತಹ ಮಹನೀಯರು ದೇಶಕ್ಕೆ, ಸಮಾಜಕ್ಕೆ, ನಾಡಿಗೆ ನೀಡಿದಂತಹ ಕೊಡುಗೆಗಳ ಕುರಿತು ಸ್ಮರಿಸಲಿಕ್ಕೆ, ಅವರ ಕುರಿತು ತಿಳ್ಕೊಳ್ಳಿಕ್ಕೆ ಇಂತಹ ವೇದಿಕೆಗಳು ನಿಮಗೆಲ್ಲ ಅತಿ ಹೆಚ್ಚಿನ ಜ್ಞಾನವನ್ನು ಒದಗಿಸಿಕೊಡ್ತವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೀನಿ. ಮಿತ್ರರೇ, ಯುವಜನತೆ ಇವತ್ತು ಸನ್ಮಾರ್ಗದಲ್ಲಿ ಹೋಗಬೇಕಾಗಿದೆ. ಯಾಕೆ ಅಂತಂದರೆ ಬರ್ತಕ್ಕಂತಹ ಕೆಲವು ದಿನಗಳಲ್ಲಿ ದೇಶ ಇನ್ನಷ್ಟು ಬದಲಾವಣೆಗಳನ್ನು ಕಾಣಲಿದೆ. ಆ ಬದಲಾವಣೆಗಳಿಗೆ ತಾವು ಸಹ ಪೂರಕರಾಗಿರ್ತೀರಿ ಅಂತಕ್ಕಂಥ ಮಾತನ್ನು ಹೇಳಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ,
ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣ ಹೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಆ ಹೂಗಳಂತೆ ಮತಗಳು ಸದ್ಭಾವ ಮೂಡಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವು ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿದೆ, ನಾವು ಶ್ವಾಸ ಎಳೆಯುವಾಗ ಗಾಳಿ ಕುಲವು ಕೇಳಿದೆ. ಈ ಸೃಷ್ಟಿಯಲ್ಲಿ ಸರ್ವರು ಸಮನಾಗಿ ಬಾಳಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾಳೆ ಬುಧವಾರದಿಂದ ಈ ತಿಂಗಳ 23ರವರೆಗೆ ಹುಮ್ನಾಬಾದ್ ತಾಲೂಕಿನ ಮಾಣಿಕ್ ನಗರ್ ವಸತಿ ಶಾಲೆಯಲ್ಲಿ 4 ದಿವಸಗಳ ಕಾಲ ಎಎಫ್ಎಸ್ ಇಂಡಿಯಾ ಸದಸ್ಯ ಶಾಲೆಗಳ 7ನೇ ರಾಷ್ಟ್ರೀಯ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಮಾಣಿಕ್ ಪ್ರಭು ಸಂಸ್ಥಾನದ ಅಧ್ಯಕ್ಷರಾದ ಆನಂದರಾಜ್ ಪ್ರಭು ತಿಳಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಎಎಫ್ಎಸ್ ಸಂಸ್ಥೆ ಜಾಗತಿಕವಾಗಿ ಅಂತರ್ ಸಾಂಸ್ಕೃತಿಕ ಕಲಿಕೆ, ಅರಿವು ಮತ್ತು ಸಮನ್ವಯ ಬೆಳೆಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ಪ್ರತಿಷ್ಠಿತ ವೇದಿಕೆಯಾಗಿದೆ. ಎಎಫ್ಎಸ್ ಸದಸ್ಯತ್ವ ಹೊಂದಿರುವ ಸುಮಾರು 70 ಶಾಲೆಗಳ 300 ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ ಎಂದರು. ದೇಶದ ವಿವಿಧ ಭಾಗಗಳಿಂದ 70 ಶಾಲೆಗಳು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಲಿರುವರು. ಈ 4 ದಿನಗಳ ಸಮ್ಮೇಳನ ಅಂತರ್ ಸಾಂಸ್ಕೃತಿಕ ಅರಿವು, ನಾಯಕತ್ವ ಮತ್ತು ಜಾಗತಿಕ ನಾಗರಿಕತೆ ಮೌಲ್ಯಗಳನ್ನು ಉತ್ತೇಜಿಸಲು ಸಾಂಸ್ಕೃತಿಕ ಜೋಡಿಸುವುದು ಹಾಗೂ ಭವಿಷ್ಯ ನಿರ್ಮಿಸುವಿಕೆ ಎಂಬ ಶೀರ್ಷಿಕೆಯಡಿ ಈ ಸಮ್ಮೇಳನ ಜರುಗಲಿದೆ. ಅಮೆರಿಕ, ಇಟಲಿ, ಥೈಲ್ಯಾಂಡ್, ಫ್ರಾನ್ಸ್, ಜಪಾನ್ ಇತ್ಯಾದಿ ದೇಶಗಳಿಂದ 19 ಜನ ವಿದ್ಯಾರ್ಥಿಗಳು ಸಮ್ಮೇಳನಕ್ಕೆ ಆಗಮಿಸುತ್ತಿದ್ದಾರೆ ಎಂದು ತಿಳಿಸಿದ್ದರು. ನಾಳೆ ಗುರುವಾರ ಕಾರ್ಯಕ್ರಮದ ಮೊದಲ ದಿನವಾಗಿದ್ದು, ಅಂದು ಭಾಗವಹಿಸುವವರ ನೋಂದಣಿ ಕಾರ್ಯ ಜರುಗಲಿದೆ. ನಂತರ ವಿದ್ಯಾರ್ಥಿಗಳಿಗೆ ಮಾಣಿಕ್ ನಗರದ ಐತಿಹಾಸಿಕತೆ ಪರಿಚಯಿಸುವ ಉದ್ದೇಶದಿಂದ ಮಾಣಿಕ್ ಪ್ರಭು ದೇವಾಲಯಕ್ಕೆ ಕರೆದೊಯ್ಯಲಾಗುತ್ತದೆ. ಮಂದಿರ ಪ್ರಾಂಗಣದಲ್ಲಿ ವಿಶೇಷ ಸ್ವಾಗತ ಸಮಾರಂಭ, ನಂತರ ಸಂಜೆ ದಾಂಡಿಯಾ ಸಾಂಸ್ಕೃತಿಕ ನೃತ್ಯ ಕಾರ್ಯಕ್ರಮ ಮತ್ತು ಸ್ಥಳೀಯ ವಿದ್ಯಾರ್ಥಿಗಳಿಂದ ತಯಾರಿಸಲಾಗುವ ದೇಶಿ ಆಹಾರ ಪದಾರ್ಥಗಳನ್ನು ಹೊರಗಿನಿಂದ ಬಂದ ವಿದ್ಯಾರ್ಥಿಗಳಿಗೆ ಹಾಗೂ ಅತಿಥಿಗಳಿಗೆ ವಿತರಿಸಲಾಗುತ್ತದೆ ಎಂದರು. 2ನೇ ದಿವಸ ಉದ್ಘಾಟನಾ ಸಮಾರಂಭ ಜರುಗಲಿದ್ದು, ದೀಪ ಪ್ರಜ್ವಲನ, ಮಂತ್ರ ಪಠಣ ಮತ್ತು ಸರಸ್ವತಿ ವಂದನೆಯೊಂದಿಗೆ ಕಾರ್ಯಕ್ರಮ ಆರಂಭವಾಗಲಿದೆ. ಜ್ಞಾನರಾಜ್ ಮಾಣಿಕ್ ಪ್ರಭು ಮಹಾರಾಜರ ಆಶೀರ್ವಚನ ಜರುಗಲಿದೆ. ಎಎಫ್ಎಸ್ ಇಂಟರ್ನ್ಯಾಷನಲ್ ಡ್ಯಾನಿಯಲ್ ಓಲ್ಬ್, ಜಯಂತ್ ಹರಿಹರ್ ಲಾಲ್, ಎಎಫ್ಎಸ್ ಇಂಡಿಯಾದ ರಾಷ್ಟ್ರೀಯ ನಿರ್ದೇಶಕಿ ದಿಯಾ ಬಗ್ದೆಲ್ ಉಪನ್ಯಾಸ ನೀಡಲಿದ್ದಾರೆ. ದಿನಪೂರ್ತಿ ಪ್ರಬಂಧ, ಪೋಸ್ಟರ್ ಪ್ರದರ್ಶನ, ಗೋ ಸೇವೆ, ಸಂಸ್ಕೃತಿ ಹಾಗೂ ಜಾಗತಿಕ ನಾಗರಿಕತೆ ಕುರಿತು ಟ್ಯಾಬ್ಲೋ ಪ್ರದರ್ಶನ ನಡೆಯಲಿದೆ. ಸಂಜೆ ಪ್ರಕಾಶಾಂಜಲಿ, ಬೆಳಕು ಧ್ವನಿ, ನೃತ್ಯ ಪ್ರದರ್ಶನ, ಅನ್ನಪೂರ್ಣ ಅರ್ಪಣಂ ಭೋಜನ ಮತ್ತು ಡಿಜೆ ನೈಟ್ ಕಾರ್ಯಕ್ರಮಗಳು ಜರುಗಲಿವೆ. 3ನೇ ದಿನ ಅಂದರೆ ಶನಿವಾರ ನವೆಂಬರ್ 22ಕ್ಕೆ ಶೈಕ್ಷಣಿಕ ಪ್ರವಾಸ ಮತ್ತು ಪರಂಪರೆಯ ಕ್ರೀಡೆಗಳು ಜರುಗಲಿವೆ. ವಿದ್ಯಾರ್ಥಿಗಳು ಮನಸ್ಸು ಬದಲಾಗುವಿಕೆ ಎಂಬ ಕಾರ್ಯಕ್ರಮದಡಿ ಬೀದರ್ ಕೋಟೆ, ಬೀದರ್ ಗುರುದ್ವಾರಗಳಿಗೆ ಭೇಟಿ ನೀಡಲಿದ್ದು, ಕಾರ್ ಸೇವೆ ಮತ್ತು ಲಂಗರ್ ಸೇವೆಯಲ್ಲಿ ಭಾಗವಹಿಸಲಿದ್ದಾರೆ. ಮರಳಿ ಬರುವಾಗ ಶಾಲೆಯ ತೋಟದಲ್ಲಿ ಜೈವಿಕ ವೈವಿಧ್ಯತೆಯ ಅಧ್ಯಯನ ನಡೆಯಲಿದೆ. ಹಾಗೆ ಬೀದರ್ ಹೋಟೆಲ್ ಒಂದರಲ್ಲಿ ಪ್ರಾಚಾರ್ಯ ಮತ್ತು ಸಂಯೋಜಕರಿಗಾಗಿ ನೆಟ್ವರ್ಕಿಂಗ್ ಮತ್ತು ಸಭೆ, ಚರ್ಚಾಕೂಟ ನಡೆಯಲಿದೆ. ಅಂದು ಸಂಜೆ ಆಟದ ಗಲ್ಲಿಯಲ್ಲಿ ಆಟವಾಡಿ ಎಂಬ ಶೀರ್ಷಿಕೆಯಲ್ಲಿ ವಿದ್ಯಾರ್ಥಿಗಳು ಭಾರತೀಯ ಪರಂಪರೆಯ ಆಟಗಳಲ್ಲಿ ತೊಡಗಿಕೊಳ್ಳಲಿದ್ದಾರೆ ಎಂದರು. ಕೊನೆಯ ದಿನ ಅಂದರೆ ಭಾನುವಾರ ನವೆಂಬರ್ 23ರಂದು ಮನನ ಮತ್ತು ಸಮಾರೋಪ ಕಾರ್ಯಕ್ರಮ ಜರುಗಲಿದೆ. ಅಂದು ಬೆಳಗ್ಗೆ ವಿದ್ಯಾರ್ಥಿಗಳು ತಮ್ಮ ಅನುಭವ ಹಂಚಿಕೊಳ್ಳುವ ಚಿಂತನ ಸಮಾವೇಶ ಜರುಗಲಿದೆ. ನಂತರ ಮಾಣಿಕ್ ಪಬ್ಲಿಕ್ ಸ್ಕೂಲ್ ಅಧ್ಯಕ್ಷರಾದ ನನ್ನ ನೇತೃತ್ವದಲ್ಲಿ ಅಬರಾಂಜಲಿ ಧನ್ಯವಾದ ಸಮಾರಂಭ ಜರುಗಲಿದೆ. ಬಳಿಕ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ವಿತರಣೆ ಮಾಡಲಾಗುತ್ತದೆ ಎಂದು ಆನಂದರಾಜ್ ಪ್ರಭುಗಳು ವಿವರಿಸಿದರು. ಶಾಲೆಯ ಪ್ರಾಚಾರ್ಯ ವೃಂಗಾಂಕ ಪಾಂಡೆ ಮಾತನಾಡಿ,
ಶಾಲೆಯ ನಿರ್ವಹಣಾ ಮಂಡಳಿಯ ಸುಸೂತ್ರ ಯೋಜನೆ ಮತ್ತು ಆತಿಥ್ಯದಿಂದ ಈ ಸಮ್ಮೇಳನವು ಅಂತರ್ಶಾಲೆಗಳ ನಡುವಿನ ಸಂಪರ್ಕ ಬಲಪಡಿಸಿ ವಿದ್ಯಾರ್ಥಿಗಳಿಗೆ ಸಹಾನುಭೂತಿ ಮತ್ತು ಸಾಂಸ್ಕೃತಿಕ ಬಾಂಧವ್ಯಗಳಿಂದ ಕೂಡಿದ ಭವಿಷ್ಯ ನಿರ್ಮಿಸಲು ಪ್ರೇರಣೆ ನೀಡಲಿದೆ ಎಂದರು. ಉಪಪ್ರಾಚಾರ್ಯರಾದ ಮೀನಾಕ್ಷಿ ಪಾಂಡೆ, ವಿಳಾಸ್ ನಾಯಕ್, ಪತ್ರಕರ್ತ ಸಂಜಯ್ ದಂತಕಾಳೆ ಹಾಗೂ ಇತರರು ಉಪಸ್ಥಿತರಿದ್ದರು. ಇದು ಒಂದು ಇಂಟರ್ನ್ಯಾಷನಲ್ ಇವೆಂಟ್ ಆಗಿದೆ. ಆಮೇಲೆ ಈ ನಮ್ಮ ಉತ್ತರ ಕರ್ನಾಟಕದಲ್ಲೇ ಮೊಟ್ಟ ಮೊದಲನೇ ಇಂತಹ ಶಾಲೆಗಳ ಒಂದು ಸಮ್ಮೇಳನವಾಗಿದೆ. ಈ ಸಮ್ಮೇಳನಕ್ಕೆ ನಾನು ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಸಂಸ್ಥಾನದ ಪಂಚಮ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಸಿದ್ದರಾಜ ಮಾಣಿಕ್ಯ ಮಹಾರಾಜರು 1972ರಲ್ಲಿ ಮಾಣಿಕ್ ಪಬ್ಲಿಕ್ ಸ್ಕೂಲ್ ಶಾಲೆಯ ಸ್ಥಾಪನೆ ಮಾಡಿದರು. ಶಾಲೆಯ ಸ್ಥಾಪನೆಯ ಮುಖ್ಯ ಉದ್ದೇಶ ಉತ್ತಮ ಶಿಕ್ಷಣ ಜೊತೆಗೆ ಸಂಸ್ಕೃತಿ, ಸಂಸ್ಕಾರ, ಅಧ್ಯಾತ್ಮ, ಇದರ ಮಾಹಿತಿ, ಇದರ ಜ್ಞಾನ ಮಕ್ಕಳಿಗೆ ಕೊಡಬೇಕು ಅನ್ನೋದು ಮಹಾರಾಜ ಒಂದು ಏಮ್ ಇತ್ತು. ಆ ಏಮನ್ನು ಹಿಡ್ಕೊಂಡು ಈ 54 ವರ್ಷಗಳಲ್ಲಿ ಈ ಶಾಲೆ ನಿರಂತರವಾಗಿ ತನ್ನದೇ ಆದ ಒಂದು ಮಾರ್ಕನ್ನು ಹೊಂದಿದೆ. ಕ್ವಾಲಿಟಿ ಎಜುಕೇಷನ್ ವಿತ್ ಕಲ್ಚರಲ್ ಎಜುಕೇಷನ್ ಇದರ ಮೋಟೋ ಆಗಿದೆ. ಶಾಲೆಯ ಮುಖ್ಯ ಗುರಿ ಅಂದರೆ ತೇಜಸ್ವಿನಾವಧೀತಮಸ್ತು, ಅಂದರೆ ಆ ವಿದ್ಯಾರ್ಥಿಗಳಲ್ಲಿ, ಶಿಕ್ಷಕರಲ್ಲಿ ಆ ತೇಜವನ್ನು ಬೆಳೆಸಬೇಕು, ಜ್ಞಾನದ ತೇಜವನ್ನು ಬೆಳೆಸಬೇಕು ಅನ್ನೋದು ಒಂದು ಉದ್ದೇಶವಾಗಿದೆ. ಆ ಉದ್ದೇಶವನ್ನೇ ಮುಂದುವರಿಸಲಿಕ್ಕೆ AFS ನ್ಯಾಷನಲ್ ಮೀಟನ್ನು ಮಾಣಿಕ್ ಪಬ್ಲಿಕ್ ಸ್ಕೂಲ್ ಆರ್ಗನೈಸ್ ಮಾಡ್ತಾ ಇದೆ. ಆ AFS ನ್ಯಾಷನಲ್ ಮೀಟಲ್ಲಿ ಕೇವಲ ಭಾರತದಲ್ಲಿ ಇಲ್ಲ, ಫ್ರಾನ್ಸ್, ಜರ್ಮನಿ, ಅಮೆರಿಕಾ, ಜಪಾನ್ ಎಲ್ಲ ದೇಶಗಳಿಂದ ವಿದ್ಯಾರ್ಥಿಗಳು ಇಲ್ಲಿ ಬಂದು ನಮ್ಮ ಕಲ್ಚರ್ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಆಧ್ಯಾತ್ಮಿಕ ಹಿರಿಮೆ ಬಗ್ಗೆ, ಈ ಪ್ರಾಂತದ ಇತಿಹಾಸದ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡಿ ಅದರ ಬಗ್ಗೆ ಮಾಹಿತಿ ಪಡೆಯಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ, ಅನುಪಮವಾದ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. लगभग 76 देशों में फैली हुई है और ये स्कूल्स का एक ऐसा नेटवर्क है जिसके माध्यम से हमारा स्कूल 76 देशों के बड़े अच्छे स्कूलों के नेटवर्क में आ गया, जिसकी वजह से हमारे बच्चे वहाँ पढ़ने कुछ महीनों के लिए जा सकते हैं, उनके बच्चे हमारे कैंपस में आ सकते हैं, जिसमें एक तरह का एक्सपोजर मिलता है बच्चों को. इसके अलावा छुट्टियों में जब पढ़ाई नहीं है तो वहाँ की फैमिलीज़, उन देशों की फैमिलीज़ हमारे बच्चों को होस्ट कर सकती हैं 1-2 महीने तक, कि वो वहाँ जाएं, वहाँ के कल्चर, वहाँ के चरित्र के बारे में सीखें, वहाँ के बच्चे यहाँ आएँ और हमारे बारे में जानें. तो जो भारतीय जो चैप्टर है इस पूरे उसका, जिसको हम भारतीय अमेरिकन फील्ड सर्विसेज का चैप्टर कहते हैं, उसका 7th नेशनल मीट हमारे विद्यालय में हो रहा है. और जब हम 7th नेशनल मीट कह रहे हैं तो पूरे भारतवर्ष से, जो भारतवर्ष के प्रमुख विद्यालय आप सोच सकते हैं, लगभग उनमें से अधिकतर विद्यालय, जी मैं भी बता रहा हूँ, लगभग उनमें से अधिकतर विद्यालय आ रहे हैं, उनके प्रिंसिपल्स आ रहे हैं और 300 बच्चे और लगभग 70 टीचर्स भी हमारे इस विद्यालय में आ रहे हैं. 19 तारीख से यानी कल से वो आना शुरू हो जाएंगे और 23 तारीख तक वो बीदर की धरती पर रहेंगे. लगभग 18 एक्सपैट्स बच्चे जो फॉरेनर्स हैं वो आ रहे हैं. USA से 3-4 बच्चे, कुछ बच्चे जापान से, कुछ बच्चे थाईलैंड से, कुछ बच्चे फ्रांस से और कुछ बच्चे इटली से भी इस कॉन्फ्रेंस में भाग लेने आ रहे हैं. ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಸಂಭಾಜಿ ಬ್ರಿಗೇಡ್ ಸಂಘಟನೆಯ 10ನೇ ರಾಷ್ಟ್ರೀಯ ವರ್ಧಾಪನಾ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿಯವರೆಗೆ 9 ವರ್ಧಾಪನಾ ದಿನಾಚರಣೆಗಳು ಮಹಾರಾಷ್ಟ್ರ ಸೇರಿದಂತೆ ಇತರೆ ರಾಜ್ಯಗಳಲ್ಲಿ ಆಯೋಜಿಸಲಾಗಿತ್ತು. ಕರ್ನಾಟಕದಲ್ಲಿ ಇದೇ ಮೊಟ್ಟ ಮೊದಲನೆಯ ಬಾರಿಗೆ 10ನೇ ರಾಷ್ಟ್ರೀಯ ವರ್ಧಾಪನಾ ದಿನಾಚರಣೆ ಆಯೋಜಿಸಲಾಗಿತ್ತು. ಸಮಾನತೆ, ಸ್ವಾಭಿಮಾನ ಮತ್ತು ಸಾಮಾಜಿಕ ಜಾಗೃತ ಬದಲಾಗಿ ಕಾರ್ಯನಿರ್ವಹಿಸುತ್ತಿರುವ ಸಂಭಾಜಿ ಬ್ರಿಗೇಡ್ ಸಂಘಟನೆಯು ಛತ್ರಪತಿ ಶಿವಾಜಿ ಮಹಾರಾಜ್, ಶಾಹು ಮಹಾರಾಜ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಮಹಾತ್ಮ ಜ್ಯೋತಿಬಾ ಫುಲೆ ಹಾಗೂ ಮಹಾತ್ಮ ಬಸವೇಶ್ವರ ಅವರ ವಿಚಾರಧಾರೆಯನ್ನು ಇರಿಸಿಕೊಂಡು ಮುನ್ನಡೆಯುತ್ತಿದೆ. ದೇಶ ಸ್ವಾತಂತ್ರ್ಯಗೊಂಡು 75 ವರ್ಷಗಳು ಗತಿಸಿದ್ದರೂ ಜನಸಾಮಾನ್ಯರಿಗೆ ಸಂಪೂರ್ಣ ಪ್ರಜಾಪ್ರಭುತ್ವ ದೊರೆತಿರುವುದಿಲ್ಲ ಎಂದು ವೇದಿಕೆಯನ್ನು ಉದ್ದೇಶಿಸಿ ಪ್ರಮುಖರು ಮಾತನಾಡುತ್ತಾ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದರು.
ಸಾಮಾಜಿಕ, ಕೃಷಿಕ, ಶೈಕ್ಷಣಿಕ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಇನ್ನೂ ಸಹ ಏಕಚಕ್ರಾಧಿಪತ್ಯ ಹಾಗೂ ವಂಶಪರಂಪರೆ ಆಡಳಿತ ಮುಂದುವರೆದಿದೆ. ಇದನ್ನು ಹತ್ತಿಕ್ಕಲು ಹಾಗೂ ಜನಸಾಮಾನ್ಯರ ಕೈಗೆ ಪ್ರಜಾತಂತ್ರ ದೊರೆಯುವಂತಾಗಲಿ ಸಂಭಾಜಿ ಬ್ರಿಗೇಡ್ 10 ಹಲವು ಮಹತ್ತರ ಕಾರ್ಯ ಮಾಡುತ್ತಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷ ನ್ಯಾಯವಾದಿ ಮನೋಜ್ ಅಖರೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಸಂಘಟನೆಯ ಮಹಾಪ್ರಧಾನ ಕಾರ್ಯದರ್ಶಿ ಸೌರವ್ ಖೇಡ್ಕರ್, ವಕ್ತಾರರಾದ ಪ್ರೊಫೆಸರ್ ಗಂಗಾಧರ್ ಬನ್ಬರೆ, ವಿಧಾನ ಪರಿಷತ್ ಸದಸ್ಯರಾದ ಎಂಜಿ ಮೋಳೆ ಹಾಗೂ ಕರ್ನಾಟಕ ಮರಾಠ ನಿಗಮ ಮಂಡಲದ ಅಧ್ಯಕ್ಷ ಜಿಎಚ್ ಮರಿಯೋಜಿರಾವ್, ಶಿಕ್ಷಣ ಪ್ರಸಾರ ಮಂಡಳಿ ಅಧ್ಯಕ್ಷ ಅನಿಲ್ ಶಿಂದೆ, ಉಸ್ಮಾನಾಬಾದ್ ಜನತಾ ಬ್ಯಾಂಕ್ ಅಧ್ಯಕ್ಷ ವಸಂತರಾವ್ ನಾಗದೆ, ಅರುಣ್ ಪಾಟೀಲ್ ಏಕಂಬೇಕರ್, ಡಾಕ್ಟರ್ ದಿನಕರ್ ಮೋರೆ, ಕೆಕೆಎಂಪಿ ಅಧ್ಯಕ್ಷ ದಿಗಂಬರ್ ರಾವ್ ಮಾನ್ಕಾರಿ, ನಂದಕುಮಾರ್ ಸಾಳುಂಕೆ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಅಶೋಕ್ ಸೋಂಜೆ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ದೀಪಕ್ ಪಾಟೀಲ್ ಚಾಂದುರಿ, ನ್ಯಾಯವಾದಿ ನಾರಾಯಣ್ ಗಣೇಶ್, ಜನಾರ್ದನ್ ಬಿರಾದರ್, ಸತೀಶ್ ಮೋಳೆ, ಅನಿಲ್ ಭೂಸಾರೆ, ಸಂಭಾಜಿ ಬ್ರಿಗೇಡ್ ಅಧ್ಯಕ್ಷೆ ಡಾಕ್ಟರ್ ಕೃತಿಕಾ ಕನ್ಸೆ, ಪ್ರಕಾಶ್ ಪಾಟೀಲ್, ಡಾಕ್ಟರ್ ಜ್ಞಾನೋಬಾ ಮುಂಗ್ಳೆ ಹಾಗೂ ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷ ದತ್ತಾ ಪಾಟೀಲ್, ಕಾರ್ಯದರ್ಶಿ ರಾಮರಾವ್ ರಾವಣಗಾವೆ, ಸಂಘಟನೆಯ ಪ್ರಮುಖರಾದ ಪ್ರಶಾಂತ್ ಪಾಟೀಲ್, ಗೋವಿಂದ್ ಪಾಟೀಲ್, ಸಂತೋಷ್ ಪಾಟೀಲ್, ರತಿಕಾಂತ್ ಬಿರಾದರ್, ಅಂಕುಶ್ ಪಾಟೀಲ್, ದತ್ತಾ ಡಾವರ್ಕಾವೆ, ದತ್ತಾ ಪಾಟೀಲ್ ಆಲೂರ್, ನೀಲೇಶ್ ಜಗದಾಬ್, ಜ್ಞಾನೋಬಾ ನಿಟ್ಟೂರೆ ಸೇರಿದಂತೆ ಹಲವು ಗಣ್ಯರು, ಮುಖಂಡರು, ಮಹಿಳೆಯರು, ಮಕ್ಕಳು ಸೇರಿದಂತೆ ಇತರರು ಇದ್ದರು. आणि या कर्नाटकाशी असलेलं आपलं नातं, मराठ्यांचा इतिहास, इथली जात व्यवस्था, भाषा संदर्भात निर्माण झालेले सीमावादाचे प्रश्न आणि त्यातून आपल्याला कशा पद्धतीनं पुढे जायचं आहे, काय गैरसमज आपल्यामध्ये आहेत, त्या अनुषंगाने फक्त मी काही सांस्कृतिक मुद्दे आज आपल्यासमोर मांडणार आहे. आपल्याला माहिती आहे की मग सर्वच वक्त्यांनी सांगितलं की सध्या देशाची परिस्थिती अराजकतेकडे चाललेली आहे आणि या पार्श्वभूमीवर मराठा सेवा संघ किंवा मराठा समाज संभाजी ब्रिगेड या माध्यमातून शिवराय शाहू फुले आंबेडकर आणि भारताचं संविधान याचा जो समतावादी विचार आहे तो विचार या देशात टिकला पाहिजे, वृद्धिंगत झाला पाहिजे म्हणून संभाजी ब्रिगेड कार्यरत आहे आणि या माध्यमातून महाराष्ट्रासह देशभरामध्ये विविध राज्यांमध्ये जाऊन सातत्याने लेखन भाषणाच्या माध्यमातून प्रबोधन करण्याचं काम केलेलं आहे. आज जो काही प्रश्न तयार झालेला आहे, अनेक मुलं आज आपले बिना लग्नाचे आहेत, चांगले कमवते असले तरी जे काही एक शहराचं आकर्षण नवीन मुलींना लागलेलं आहे त्याचंही कुठंतरी मार्गदर्शन या निमित्ताने जिजाऊ ब्रिगेड असेल, मराठा सेवा संघ असेल, संभाजी ब्रिगेड असेल, हेही आपल्याला समाजामध्ये निश्चितपणे करणं गरजेचं आहे. एक भयानक परिस्थिती ही जी काही तयार झालेली आहे, हाताला काम नाही, लग्न नाही, संसार नाही, म्हणून जी काही एक विध्वंसक मराठ्यांच्या युवकांची किंवा एकंदर बहुजन समाजातल्या युवकांची तयार होते आणि ती मग शेवटी RSSच्या माध्यमातून लंगडी घडवण्यासाठी त्यांच्यातली जी काही पोटेन्शियल आहे ते वापरलं जातं. म्हणून या प्रबोधनाच्या माध्यमातून आपल्याला जेव्हा समतेचा विचार पण मांडायचा आहे, त्यासोबतच या बदलत्या काळामधले नवीन प्रश्नही आपल्याला निश्चितपणे हाताळावे लागतील. दुर्दैवाने मधल्या या काळामध्ये मला वाटतं कर्नाटक आणि महाराष्ट्रामध्ये जे काही विवाह संबंध होते तेही बऱ्यापैकी आता कमी झालेले आहे. त्याच्यामुळे त्याच्यासाठीचाही पुढाकार आपल्याला एक चळवळ म्हणून या प्रश्नाकडे निश्चितपणे हाताळणं गरजेचं आहे. बराचसा वेळ झालेला आहे, सविस्तर मार्गदर्शन अध्यक्ष आपल्याला करणार आहे. राष्ट्रीय अधिवेशन घेतलं, या मागची पार्श्वभूमी एकच होती, कारण ज्या महापुरुषांच्या नावावर आपण संभाजी ब्रिगेड संघटन चालवतो त्या महापुरुषांनी कधी जात पात धर्म समाज हे भेद कधी न पाळला होता. आणि मग ज्या महापुरुषांनी ही विचारधारा सर्व देशामध्ये दिली, जसं बनबरे सरांनी सांगितलं की छत्रपती शिवाजी महाराजांनी स्वराज्य निर्माण केलं आणि स्वराज्य निर्माण करून या देशाला एक नवी दिशा देण्याचं काम केलं. परंतु याची मुहूर्तमेढ रोवल्या गेली कुठं, तर या कर्नाटकामध्ये रोवल्या गेली. प्रतिपचंद्र लेखे वर्धिष्णू विश्ववंदिता शासुनो शिवशा मद्रा भद्रा मुद्रा भद्रा राजते ही जी काही राजमुद्रा देऊन महाराष्ट्रामध्ये छत्रपती शिवाजी महाराजांना पाठवलं. शहाजी राजांनी एक व्यापक दृष्टिकोन ठेवून आणि या माध्यमातून स्वराज्य निर्मिती या महाराष्ट्रामध्ये झाली आणि ती सगळ्या देशाला एक मार्गदर्शक, एक दीपस्तंभ म्हणून आजपर्यंत काम करत आहे.
ಜಿಲ್ಲೆಯ ಕಲಾವಿದರು ರಾಜ್ಯ ಮಟ್ಟದಲ್ಲಿ ಉತ್ತಮ ಪ್ರದರ್ಶನ ನೀಡಿ ಜಿಲ್ಲೆಯ ಹೆಸರು ಮಾಡಬೇಕೆಂದರು. ಕಲಾವಿದರು ಕಲೆಯನ್ನು ಪೋಷಿಸುತ್ತಾ ಕಲೆ ಬೆಳೆಸಿ ಉಳಿಸಬೇಕೆಂದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ರಾಜೇಂದ್ರ ಸಿಂಗ್ ಪವಾರ್ ಕರೆ ನೀಡಿದ್ದರು. ಅವರು ಪೂಜ್ಯ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಕಲಾ ಪ್ರತಿಭೋತ್ಸವ ಕಾರ್ಯಕ್ರಮ ದೀಪ ಬೆಳಗಿಸುವುದರೊಂದಿಗೆ ಉದ್ಘಾಟಿಸಿ ಮಾತನಾಡಿದ್ದರು. ಬೀದರ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸಿದ್ದರಾಮ್ ಶಿಂದೆ ಮಾತನಾಡಿ, ಜಿಲ್ಲಾ ಮಟ್ಟದ ಕಲಾ ಪ್ರತಿಭೋತ್ಸವ ಸ್ಪರ್ಧೆಯನ್ನು ಹಮ್ಮಿಕೊಳ್ಳುವುದರ ಮೂಲಕ ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನು ಪಡೆದ ಜಿಲ್ಲೆಯ ಕಲಾವಿದರನ್ನು ಕಲಬುರಗಿ ವಲಯ ಮತ್ತು ರಾಜ್ಯ ಮಟ್ಟದ ಕಲಾ ಪ್ರತಿಭೋತ್ಸವ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅವಕಾಶವನ್ನು ನೀಡಲಾಗುವುದೆಂದರು. ಕಾರ್ಯಕ್ರಮದಲ್ಲಿ ಬಾಲ ಪ್ರತಿಭೆ ಮತ್ತು ಕಿಶೋರ ಪ್ರತಿಭೆಯ ಸ್ಪರ್ಧಾರ್ಥಿಗಳಾದ ಜಾನಪದ ಗಾಯನ, ಸುಗಮ ಸಂಗೀತ, ಚಿತ್ರಕಲೆ, ಹಿಂದೂಸ್ತಾನಿ ಅಥವಾ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಗಾಯನ, ಹಿಂದೂಸ್ತಾನಿ ಅಥವಾ ಕರ್ನಾಟಕ ಶಾಸ್ತ್ರೀಯ ವಾದ್ಯ ಸಂಗೀತ, ಶಾಸ್ತ್ರೀಯ ನೃತ್ಯ ಹಮ್ಮಿಕೊಳ್ಳಲಾಯಿತು. ಸ್ಪರ್ಧೆಯಲ್ಲಿ ಸುಮಾರು 60ಕ್ಕಿಂತ ಹೆಚ್ಚು ಸ್ಪರ್ಧಿಗಳು ಭಾಗವಹಿಸಿ ತಮ್ಮ ಕಲಾ ಪ್ರದರ್ಶನ ನೀಡಿದ್ದರು. ಈ ಸಂದರ್ಭದಲ್ಲಿ ಹಿರಿಯ ಕಲಾವಿದರಾದ ಶಂಭುಲಿಂಗ್ ವಾಲ್ದೊಡ್ಡಿ, ಪುಂಡಲೀಕ್ ರಾವ್ ಕುಮ್ಮ, ರಮೇಶ್ ಕೊಳಾರ್, ಶಂಕರ್ ಚೊಂಡಿ, ಸುನಿಲ್ ಕಡ್ಡೆ, ಮಲ್ಲಿಕಾರ್ಜುನ್ ಐನೊಳ್ಳಿ, ಮಲ್ಲಿಕಾರ್ಜುನ್ ನಾಗಮಾರ್ಪಳ್ಳಿ, ಶಿವಕುಮಾರ್ ಪಾಂಚಳ್, ದಿಲೀಪ್ ಕಾಡ್ವಾದ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಿಬ್ಬಂದಿಯಾದ ಕಮ್ಲೆಂಟಿನಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.